ಸರ್ ಈಗ ಹ್ಞೂ ನೀವು ನೆಟ್ ಒಳಗೆ ಇಟ್ಟಿದಿರಲ್ಲ ರೀ ಪ್ಲಾಂಟ್ಸ್ ರೀ. ಹ್ಞೂ ಇವನ್ ಯಾಕೆ ಹೊರಗೆ ಇಟ್ಟಿದಿರಿ? ಅಂದ್ರೆ ಇವಕ್ಕ ಸ್ವಲ್ಪ ಸೂರ್ಯಂದ ಶಾಕ್ ನಡಿತೈತಿ. ನಡ್ಸತ್ತಲ್ರಿ. ಇದು ಯಾವ ಗಿಡ ರೀ ಸರ್? ಇದು ಅದು ಡೇರಾ ತೋರತ್ರಿ, ಇದು ಹೈಬ್ರಿಡ್ ಬರತ್ರಿ. ಅದು ಹೂವ ಈಗ ಹೋದಲ್ರಿ, ತಂಡಿದಿಂದ ಅಷ್ಟು ಹೂ ಆಗ್ತೈತ್ರಿ. ಅದು ತಂಡಿದಿಂದಾಗ ಹೂ ಆಗ್ತೈತಿ. ಹ್ಞೂನ್ರಿ. ಅದ್ರ ಹೆಸರು ಏನ್ ಹೇಳಿದ್ರಿ? ಅದ ಡೇರಾ ರೀ. ಡೇರಾ ದೊಡ್ಡದು ಹೋಗ್ತೈತಿ, ಹೈಬ್ರಿಡ್ ವೆರೈಟಿ ಬರ್ತಾವ್ರಿ ಅವು. ಅದ ಏನ್ ಶೋಕ್ ಶೋನರ್ ಅಷ್ಟೇ ರೀ. ಏನ್ ಪ್ರೈಸ್ ರೀ ಹತ್ರದ್ರಿ ಅಂದಾಜ್? ಅದು 150 ರೀ, 200 ಐತ್ರಿ. ಅಂದ್ರ 150ರಿಂದ ಸ್ಟಾರ್ಟ್ ಹೆಚ್ಚು ಆಗ್ಬೋದ್ರಿ. ಹ್ಞೂನ್ರಿ. ಸರಿ ಸರಿ. ಇದ್ರಿ ಇದು ಮಲ್ಲಿಗೆತ್ ಬರತ್ತೇಳಿ, ಮಲ್ಲಿಗೆದಾಗ ಶೋದ್ ಬರತ್ರಿ. ಅದ ಇದು ಬಳ್ಳಿ ಆಗ್ತೈತ್ರಿ, ಬಳ್ಳಿ ಹಾಪಿಸ್ಬೋದು, ಕಂಟಿನ್ಯೂಸ್ ಹೂ ಬರ್ತೈತ್ರಿ ಅದು. ಇದ್ರ ಪ್ರೈಸ್ ರೀ? ಇವು 150 ರೂಪಾಯಿ ರೀ. 150ರಿಂದ ಹ್ಞೂನ್ರಿ ಸ್ಟಾರ್ಟ್ ಆಗ್ತಾವ್ರಿ. ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಹ್ಞೂನ್ರಿ. ಇದ್ರದ್ರಿ? ಅದ ಗೋಲ್ಡನ್ ಪೈಕಸ್ ಅಂತ ಹೇಳ್ರಿ. ಅದು ಅದ ಸ್ಟಾರ್ಟಿಂಗ್ ಫಸ್ಟ್ ಇದ್ದು ವೈಟ್ ಪೈಕಸ್ ಸ್ಟಾರ್ಲೈಟ್ ರೀ, ಅದ ಬ್ಲಾಕ್ ಪೈಕಸ್ ಅದ. ಇವತ್ರದ ರೇಟ್ ಏನ್ರಿ ಕೊಡೋದ್ರಿ? ಇವು ಸೈಜ್ ಮ್ಯಾಗ ಡಿಪೆಂಡ್ ಅದಾವ್ರಿ. 100 ರೂಪಾಯಿ ಹಿಡ್ಕೊಂಡ್ 50 ರೂಪಾಯಿ, ಸಣ್ಣ ದೊಡ್ಡ. ಇದು ಗಾರ್ಡನಿಂಗ್ ಕಲರ್? ಇದು ಗಾರ್ಡನಿಂಗ್ ರೀ. ಸರಿ ಸರಿ. ಇಲ್ಲಿ ರೋಸ್ ಸ್ಟಾರ್ಟ್ ಐತ್ರಿ. ರೋಸ್ ಪ್ರೈಸ್ ಏನ್ರಿ ಸರ್? ರೋಸ್ ಪ್ರೈಸ್ 50 ರೂಪಾಯಿ ಐತ್ರಿ, 100 ರೂಪಾಯಿ. ಇದೇನ್ ಜವಾರಿ ಬರ್ತೈತೇನ್ರಿ? ಇಲ್ಲಿ ಗ್ರಾಫ್ಟೆಡ್ ರೀ ಅದು. ಗ್ರಾಫ್ಟೆಡ್ ಹೌದ್ರಿ. ಇಲ್ಲೆಲ್ಲ ರೋಸ್ ಅದಾವ್ರಿ, ಕಲರ್ ಕಲರ್. ಇವತ್ರ ಪ್ರೈಸ್ ಏನ್ರಿ? ಇವು 50 ರೂಪಾಯಿ ಕೊಂದ್ರಿ. 50 ರೂಪಾಯಿ ಕೊಂದ್ರಿ ಎಲ್ಲ ರೀ. ಆದ್ರೆ ಹೆಚ್ಚು ಆಗ್ಬೋದ್ರಿ, ಕಡಿಮೆ ಆಗ್ಬೋದ್ರಿ. ಹ್ಞೂನ್ರಿ. ರೀ 50ದಿಂದ ಸ್ಟಾರ್ಟ್ ರೀ ಗುಲಾಬಿ ಹೂಗಳ್ರಿ. ಇವತ್ರ ಹೆಂಗೇನ್ರಿ ಈಗ್ರಿ? ನಾವು ಅಂದ್ರಿ ಒಬ್ರು ನಮ್ಮ ಫ್ರೆಂಡ್ ಏನ್ ಮಾಡಿದ್ರಿ, 2 ಗಿಡ ತಂದಿದ್ರಿ ನಮ್ಮಲ್ಲಿ ರೀ. ಹ್ಞೂನ್ರಿ. ಅವ್ರ ನಮ್ ನೆಲಕ್ ಹಾಕಿದ ನಂತರ ಆಗ್ಲೇ ಹೇಳಿದಿಲ್ಲ ರೀ, ಕಪ್ ಇದಕ್ಕ ದೌಡ್ ಹೊಂದ್ಕೊಲಿಲ್ಲ ರೀ. ಅವ್ ಕಾರಣ ಏನಿರ್ಬೋದ್ರಿ? ಅದೇ ಹೇಳಿ. ಅಂದ್ರೆ ಇವಕ್ಕ ನೆರಳು ಬೀಳ್ಬಾರ್ದನ್ರಿ ದೊಡ್ಡ ಗಿಡಗಳದಾದ್ರ ತೆಳಗ್ರಿ? ಏನ್ ಹೇಳಿದ್ರಿ, ಸ್ವಲ್ಪ ಬಿಸಿಲು ಬಿಡ್ಬೇಕ್ರಿ. ಸ್ವಲ್ಪ ರೀ ಜಾಸ್ತಿ. ಹ್ಞೂನ್ರಿ. ಮತ್ತೆ ನೀರಿನ ಪ್ರಮಾಣ ಜಾಸ್ತಿ ಹಾಕಬಾರ್ದಲ್ಲ? ಇಲ್ಲ ಇಲ್ರಿ, ಸ್ವಲ್ಪ ಒಣಗಿದಂಗ ಇರ್ಬೇಕಂದ್ರೆ ಸ್ವಲ್ಪ ಹಸಿದ್ರೆ ನಡೀತೈತಿ. ಸರಿ ಸರಿ. ಇದು ಎಷ್ಟು ಹೇಳಿದ್ರಿ ಪ್ರೈಸ್? 50ದಿಂದಲ್ಲ ರೀ ಗುಲಾಬಿ ಹೂ? ಸರಿ ಸರಿ. ಅಲ್ಲಿ ಮುಂದೆ ಹೋಗ್ಕೊಂಡ್ರಲ್ಲ ರೀ. ಅದೆಲ್ಲ ಗುಲಾಬಿ ಕಲರ್ ಕಲರ್ ಅದಾವ. ದೊಡ್ಡ ಹೂವಿನ ಬಿ ಅದಾವಲ್ಲ ರೀ. ನೋಡ್ರಿ ಸ್ನೇಹಿತರೆ, ಇಲ್ಲೊಂದು ವಿಸಿಟ್ ಕೊಡ್ರಿ ನೀವು. ಇಲ್ಲಿ ವಿಸಿಟ್ ಕೊಟ್ಟಿದ್ರಿ ಅಂದ್ರೆ ಹೂವಿನ ಗಿಡಗಳು ಇರ್ಬೋದು, ಆಮೇಲೆ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಸಲಕರಣೆಗಳು ಇರ್ಬೋದು, ನಂತರ ಪ್ಲಾಂಟ್ಸ್ ಇರ್ಬೋದು, ಆಮೇಲೆ ಕೃಷಿಗೆ ಬೇಕಾದ ಎಲ್ಲ ಗಿಡಗಳು ಇರ್ಬೋದು, ತರುವುಗಳು ಇರ್ಬೋದು, ಆಮೇಲೆ ಬಿಲ್ಡಿಂಗ್ ಮುಂದೆ ಡಿಸೈನ್ ಅಂತ ಶೋಕ ಗಿಡಗಳ ಗಾರ್ಡನಿಂಗ್ ಮಾಡ್ತಾರಲ್ಲ ಅವು ಪ್ಲಾಂಟ್ಸ್ ಇರ್ಬೋದು, ಎಲ್ಲಾ ತರಹ ಸಿಗ್ತಾವು. ಮತ್ತು ಪಾಟ್ಸು ಮಾರ್ತಾರ ಇವ್ರ ಗಿಡಗಳಿಗೆ. ಈಗ ಒಬ್ಬೊಬ್ರದ್ದು ಏನ್ ಇರ್ತೈತಿ ಅಂದ್ರೆ ತಂದಿರ್ತಾರು ಬೇರೆ ಕಡೆಯಿಂದ, ಪಾಟ್ಸ್ ಹುಡುಕ್ತಿರ್ತಾರು ಎಲ್ಲಿ ಸಿಗತೈತಿ ತಂದು. ಇಲ್ಲೂ ಸಿಗತೈತಿ ಪ್ಲೇಸ್. ಏನ್ರಿ ಅದ ಬಟನ್ ಹೂ ಬರತ್ರಿ. ಅದ ಸ್ವಲ್ಪ ಸಣ್ಣ ಹೋಗ್ತೈತ್ರಿ, ಆದ್ರೆ ಹೂ ಬಹಳಷ್ಟು ಆಗ್ತೈತ್ರಿ. ಅದು ಇದು ಸಣ್ಣ ಗುಲಾಬಿ ರೀ ಅದ್ರಿ? ಅದ ಬಟನ್ ಬರತ್ರಿ. ಅದು ಅದ ಸಣ್ಣ ಹೂ ಹೋಗ್ತೈತ್ರಿ, ಹೂ ಬಹಳಷ್ಟು ಆಯ್ತ್ರಿ. ಹೆಚ್ಚಾಗ್ತೈತೇನ್ರಿ? ಅದ್ರ ಸೈಜ್ ಎಷ್ಟಲ್ಲ ರೀ? ಹ್ಞೂನ್ರಿ. ಇದ್ರ ಪ್ರೈಸ್ ರೀ? ಸೇಮ್ ರೀ? ಸೇಮ ರೀ. 50ದಿಂದ ಸ್ಟಾರ್ಟ್. ಹ್ಞೂನ್ರಿ. ಕರೆಕ್ಟ್. ನಿಪ್ಪಾಣಿ ಟು ಮಾಲಿಂಗ್ಪುರ್ ರೋಡ್ ರೀ, ಜೋಡಟ್ಟಿ, ರಾಯಬಾಗ್ ತಾಲೂಕ್ ಜೋಡಟ್ಟಿ. ಸರ್ ಇವ್ ಯಾವ ಪ್ಲಾಂಟ್ಸ್ ಸರ್? ಇದು ಹ್ಯಾಂಗಿಂಗ್ ಪಾಟ್ ಬರತ್ರಿ. ಇದು ಹೂ ಆಗುತ್ತಾರೆ ಸರ್. ಹ್ಯಾಂಗಿಂಗ್ ಪಾಟ್ ಅನ್ರಿ? ಹ್ಞೂನ್ರಿ. ಇವು ಸ್ವಲ್ಪ ಹೂ ಆಗ್ತೈತ್ರಿ. ಇವು ಇದಕ್ಕ ಸ್ವಲ್ಪ ಸೂರ್ಯ ಹಿಂಗ ಬಿಸಿಲು ಬೇಕ್ರಿ. ಇದಕ್ಕೆ ಬಿಸಿಲು ಬತ್ತಂದ್ರ ಹೂ ಅರಳ್ತೈತ್ರಿ. ಅದು ಬಾಳ ಬಿಸಿಲು ಹೋದ್ಕೊಳ್ಳರಿ ಹೂ ಮುಚ್ಕೋತೈತ್ರಿ. ಅದು ಅಂದ್ರೆ ಬಿಲ್ಡಿಂಗ್ ತೆಳಗ ಒಮ್ಮೆ ನೆರಳು ಇರ್ತೈತ್ಲ, ಕಮಾನ್ ತೆಳಗ್ರಿ ನಡೀತದೆ. ಸ್ವಲ್ಪ ಬಿಸಿಲು ಬಡದ್ರ ನಡೀತದೆ ಸಾಕ್ರಿ. ಸ್ವಲ್ಪ ಲೈಟ್ ಆಗಿ ಬೀಳ್ಬೇಕ್ರಿ. ಪ್ರೈಸ್ ಏನ್ರಿ? ಇವು 150 ರೂಪಾಯಿ ಇದಾವ್ರಿ. 150 ರೂಪಾಯಿದಿಂದ ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಹ್ಞೂನ್ರಿ. ಸರಿ ಸರಿ. ಇದು ದಾಸವಾಳವಿಂದ. ಹ್ಞೂನ್ರಿ. ನೋಡ್ರಿ ಸ್ನೇಹಿತರೆ, ರೆಡ್ ಕಲರ್ದಾಗ ಐತಿ ದಾಸವಾಳ ಹೂವ. ಇಂಥವು ವೆರೈಟಿ ಇಲ್ಲಿ ಸಿಗ್ತಾವು. ಎಷ್ಟು ಚೆನ್ನಾಗಿದೆ ನೋಡ್ರಿ ಸ್ನೇಹಿತರೆ. ಸರ್ ಪ್ರೈಸ್ ಏನ್ರಿ ಇದ್ರದ್ರಿ? ಇದು ಹೈಬ್ರಿಡ್ ಬರತ್ರಿ. ಇದು 200 ರೂಪಾಯಿ ಕೊಂದ್ ಬರ್ತೈತ್ರಿ. 200ದಿಂದ ಸ್ಟಾರ್ಟ್. ಹ್ಞೂನ್ರಿ. ಸರಿ ಸರಿ.
ಕಲರ್ ಕಲರ್ ಅದಾವ್ರಿ. ಇದು ಇಲ್ಲಿಂದ್ರನ ನಿಮ್ಗೆ ತೋಟಕ್ಕೆ ನೀರ್ ಸಪ್ಲೈ ಇರಲ್ಲ? ಹ್ಞೂನ್ರಿ. ಬೋರ ಬಾವಿ ಅದು ಐತ್ರಿ ಮಾತ್ರ? ಇಲ್ಲಿ ಬೋರ್ ಹೊತ್ತು ತಂದು ಇದಕ್ಕ ಸ್ಟೋರ್ ಮಾಡ್ತಾರಿ, ಇಲ್ಲಿಂತ್ರನ ಸಪ್ಲೈ ಆಗ್ತದೆ. ಒಳಗೆ ಏನ್ ಮೇನು ಇದ್ದಿರ್ಬೇಕ್ರಿ? ಹಾ ಅದಾರ್ರಿ. ಸರಿ ಸರಿ ಸರಿ. ಇವು ಎಲ್ಲ ರೀ ಗಾರ್ಡನಿಂಗ್ ಪ್ಲಾಂಟ್ಸ್ ಎಲ್ಲ? ನೋಡ್ರಿ ಇದು ಅಡೇನೆ, ಇದು ಬೋನ್ಸಾಯಿ ಗಿಡ ರೀ, ಇದು ಅಡೇನೆ. ಹೂ ಆಗ್ತೈತ್ರಿ. ಹಾ ರೀ. ಇವು ಪ್ರೈಸ್ ರೀ? ಇದು ಈ ಮಣ್ಣಿನ ಪಾಟ್ ರೇಟ್ 300 ಐತ್ರಿ. ಪ್ಲಾಂಟ್ಸ್ ಅದು ಅದೊಂದ್ 200 ಐತ್ರಿ. ಅಂದ್ರ 500-600ದಿಂದ? ಹ್ಞೂನ್ರಿ. ಸರಿ ಸರಿ. ಅಂದ್ರೆ ಪ್ಲಾಂಟ್ಸ್ ಇದಾಗ್ರಿ ಮತ್ತೆ ಪಾಟ್ಲರ್ ಇದ್ರಿ? ಅದ ಮಣ್ಣಿಂದ ಐತ್ರಿ ಅದು ಹಿಡಿದ ಕೊಡ್ಬೇಕು. ಹ್ಞೂನ್ರಿ. ಇದು ಯಾವ ಗಿಡ ರೀ? ಇದು ಅದ ಅಡೇನಿಯಮ್ ಇದು. ಅಡೇನಿಯಮ್. ಹ್ಞೂನ್ರಿ. ಇದ್ರ ಹೆಸರು ರೀ? ಇದು ಸ್ನೇಕ್ ಪ್ಲಾಂಟ್ ಅದು ಬರತ್ರಿ. ಇದು ಸ್ನೇಕ್ ಪ್ಲಾಂಟ್? ಹ್ಞೂನ್ರಿ. ಇದು ಜಸ್ಟ್ ಹಿಂಗ ಆಗೈತೇನ್ರಿ? ಹಿಂಗ ಆಗ್ತೈತಿ. ಇಲ್ರಿ. ಸರಿ ಸರಿ. ಇದ್ರ ಪ್ರೈಸ್ ರೀ? ಇದೆಷ್ಟು 50 ರೂಪಾಯಿ ಪ್ಲಾಂಟ್ಸ್ ಅದಾವ. ಅದು 300 ರೂಪಾಯಿ ಐತ್ರಿ? ಹ್ಞೂನ್ರಿ. ಅಂದ್ರೆ 350 400 ಸ್ಟಾರ್ಟ್. ಹ್ಞೂನ್ರಿ. ಇದು ವೆರೈಟಿ ಐತ್ರಿ. ಇದ್ರ ಸ್ವಲ್ಪ ಅದ ಎಲೋವೆರಾ ಅದು. ಇದು ರೆಡ್ ಬರತ್ರಿ. ಇದು ಸ್ವಲ್ಪ ಆಲಸ್ ಟೈಪ್ ಅನ್ಸೈತ್ರಿ. ಖರೇನ ಮುಳ್ಳು ಕೆಂಪ ಐತ್ರಿ ಅದ್ರ ಮುಳ್ಳು ಡಿಸೈನ್. ಇದ್ರಿ ಸರ್? ಅದೇದ ಅದು ಮೆಡಿಸಿನಲ್ ಪ್ಲಾಂಟ್ ಐತ್ರಿ. ಅದು ಮೆಡಿಸಿನಲ್? ಹ್ಞೂನ್ರಿ. ಇದ್ರ ಪ್ರೈಸ್ ರೀ? ಅವು 100 ರೂಪಾಯಿ ರೀ. 100 ರೂಪಾಯಿ. ಇದು ಅದು ಸೇಮ್? ಹ್ಞೂನ್ರಿ, ಸೇಮ್ ಅದು. ಸರ್ಪಗಂಧಿ? ಸರ್ಪಗಂಧಿ ನೋಡ್ರಿ, ಅದು ಮೆಡಿಸಿನಲ್ ಪ್ಲಾಂಟ್ ಅದ. ಹಾ ಹಾ. ಸರ್ಪಗಂಧಿ ಅದು ಯೂಸ್ ಏನು ಐತ್ರಿ ಅಂದಾದ್ರಿ ನಿಮಗ್ ಗೊತ್ತಿರ? ಹಾ, ಒಟ್ಟು ಅದು ಮೆಡಿಸಿನ್? ಹ್ಞೂನ್ರಿ. ಹಾ 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 ಹಾ. ಅವ್ರ ಅಜ್ಜಾರ್ ಮಾಡಿದ್ರಿ? ಹ್ಞೂನ್ರಿ. ಸರಿ ಸರಿ. ಇದು ಜಡ ಪ್ಲಾಂಟ್, ಇದು ಬೋನ್ಸಾಯರ್. ಇದು ಓಹೋ. ಇದ್ರ ಪ್ರೈಸ್ ಏನ್ರಿ? ಇದು 2000 ರೂಪಾಯಿ ಹಿಡ್ಕೊಂಡವ್ರ. 2000ದಿಂದ ಸ್ಟಾರ್ಟ್? ಹ್ಞೂನ್ರಿ. ಇದು ಪಾಟ್ ಬಾರಿ ಮಾಡಿದ್ರಿ. ಇದು ಅದು ಮಣ್ಣಿನ ಪಾಟ್ ಐತ್ರಿ. ಅದು ಚಂದ ಮಾಡಿದ್ರಿ. ಇದು ಸೇಮ್ ರೇಟ ರೀ? ಹ್ಞೂನ್ರಿ. 2000 ಸ್ಟಾರ್ಟ್ಲರ್? ಹಾ ರೀ. ಸರಿ ಸರಿ. 2000ದಿಂದ. ಇದು ಯಾವ ಗಿಡ ರೀ? ಅದ ಜಟ್ರಪ್ ಅಲ್ರಿ, ಅದು ಬೋನ್ಸಾಯಿ ಗಿಡ ಆಗ್ತೈತಿ ಹೇಳಿನಲ್ರಿ. ಹಾ ಹಾ. ಆದ್ರಿ ಇದು. ಇದ್ರ ಪ್ರೈಸ್ ರೀ? ಇದು 2500 ತಕ 2500? ಹ್ಞೂನ್ರಿ. ಸರಿ. ಕೆಳಗಲ್ಲಿ ಬೆಳವಣಿಗೆ ಐತಿ ನೋಡ್ರಿ ಸ್ವಲ್ಪ, ಹೆಂಗ ಐತ್ರಿ ಅದು? ಆ ಟೈಪ್ ಬೋನ್ಸಾಯಿ ಆಗ್ತೈತಿ ಸರ್. ಇದ್ರಿ? ಹ್ಞೂನ್ರಿ. ಈ ರೀತಿ ಕಾಂಡ್ ಇಲ್ಲಿ ಇಷ್ಟು ದಪ್ಪ ಆಗೈತ್ರಿ. 2000 ಸ್ಟಾರ್ಟ್ ಇರುತ್ತೆ ಪ್ರೈಸ್. ಇದ್ರಿ ಸರ್? ಅದು ಶೋ ಗಿಡ ಅಲ್ರಿ, ಪ್ಲಮೇರಿ ಅಂತ ಬರತ್ರಿ. ಹಾ ಹಾ. ಇದ್ರಿ? ಅದ ಕಲಾಂಚು ಅಲ್ರಿ, ಅದು ಹೂ ಆಗ್ತೈತ್ರಿ. ಹೂ ಆಗೈತೇನ್ರಿ? ಹ್ಞೂನ್ರಿ. ಇವತ್ರ ಪ್ರೈಸ್ ಏನ್ರಿ? ಅವು 100 ರೂಪಾಯಿ ಅದಾವ್ರಿ, 150. ಹಾ ಹಾ. ಇವೆಲ್ಲ ಗಾರ್ಡನಿಂಗ್ ಕ್ರೀ ಇವ್ರಿ? ಹ್ಞೂನ್ರಿ. ಸರಿ ಸರಿ. ಇದ್ರಿ? ಅದು ಜಟ್ರಪ್ಪನ ಅಲ್ರಿ, ಅದು ಬೋನ್ಸಾಯಿ. ಇದ್ರಿ ಸರ್? ಇದು ಸೈಕಸ್ ಪಾಮ್ರಿ ಇದು. ಹಾ ಹಾ. ಅಲ್ಲಿ ಒಳಗೆ ಹೇಳಿದ್ರಲ್ಲ ರೀ, ಅದ್ರಾಗ ಸ್ವಲ್ಪ ಕಾಣ್ತಾವ್ರಿ ಅವ್ರು. ಹ್ಞೂನ್ರಿ. ಸ್ವಲ್ಪ ಸಿಮಿಲರ್ ಕಾಣ್ತೈತ್ರಿ. ಇದನ್ನು ಗಾರ್ಡನ್ ಮಾಡ್ತಾರಲ್ರಿ, ಗಾರ್ಡನ್ ಸೆಂಟರ್ ಲಾನ್ ಹಚ್ತಾರಲ್ಲ ರೀ, ಲಾನ್ ಸೆಂಟರ್ ಹಚ್ತಾರ ಸೈಕಸ್ ಪಾಮ್ ರೀ. ಬೆಳವಣಿಗೆ ಸ್ಲೋ ಆಯ್ತದ್ರಿ. ಹೌದ್ರಿ? ಹಾ. ಬೆಳವಣಿಗೆ ಬಹಳ ಕಡಿಮೆ, ವರ್ಷಕ್ಕರೆ ಒಂದೇ ಲೇಯರ್ ಎಲಿ ಬಿಡ್ತೈತೇನ್ರಿ? ಸರಿ ಸರಿ ಸರಿ. ಪ್ರೈಸ್ ಏನ್ ಹೇಳಿದ್ರಿ ಸರ್? ಹಾ, ನಾ 3000ದಿಂದ ಹಿಡಿದು 5000 ತನಕ ರೀ. ಹೆಚ್ಚು ಹೋಗ್ಬೋದು, ಸ್ವಲ್ಪ ಕಡಿಮೆ ಹೋಗ್ಬೋದು. ಹಾ, ಸಣ್ಣ ಪ್ಲಾಂಟ್ ಆದ್ರ 100ರಿಂದ 100 ಅಥವಾ 150. ಇಲ್ಲಿ ಕಮಲ್ ಸ್ಟಾರ್ಟ್ ಆಯ್ತಮಲ್ರಿ, ಕಮಲ್ ಹೂವಿನ ತರೋರಿ. ಇಲ್ಲೂ ವೆರೈಟಿ ಇಲ್ಲೂ ಮಾಡಿದ್ರಿ. ಆಗ್ಲೇ ಹೇಳಿದ್ರಿ, ಆಗ್ಲೇ ಪ್ರೈಸ್ ಎಷ್ಟು ಹೇಳಿದ್ರಿ ಸರ್ ಕಮಲ್? ಅದ 500 ಹಿಡ್ಕೊಂಡ್ 1000 1100 ತಕ ಸಿಗ್ತೈತಿ. ಹಾ ಹಾ ರೀ. ಹಳದಿ ಬಣ್ಣದಾಗ ಐತ್ರಿ, ವೈಟ್ ದಾಗ ಐತ್ರಿ, ಅಲ್ಲಿ ಕೇಸರಿ ಐತಿ. ಇದು ವೈಟ್ ಕಮಲ. ಆಮೇಲೆ ಲಿಂಬು ಗಿಡ ಅನ್ರಿ ಸರ್? ಇದ್ರಿ? ಹಾ, ಅದ ಲಿಂಬು ರೀ. ಅದ ಪ್ರೈಸ್ ಏನ್ರಿ ಲಿಂಬುದ್ರಿ?
ಇವು 100 ರೂಪಾಯಿದ ಹೈಬ್ರಿಡ್ ಅದ್ ಬರತ್ರಿ ಅದು. ಹೈಬ್ರಿಡ್ ಅಂದ್ರೆ ಸ್ವಲ್ಪ ಕಾಯಿ ದಪ್ಪ ಆತವ್ರ. ಹಾ ಮತ್ತೆ ಸ್ವಲ್ಪ ಜವರಿ ಟೇಸ್ಟ್ ಬರತ್ರಿ. ಹಾ ಇದು ಹೆಂಗ್ರಿ ಕಾಯಿ ಕಲ್ಮಿ ಗಿಡ ಐತ್ರಿ ಇದು ಗ್ರಾಫ್ಟೆಡ್ ರೀ. ಹಾ ಪ್ರೈಸ್ ಏನ್ರಿ? ಇವು 150 ರೂಪಾಯಿ ಹಿಡ್ಕೊಂಡವ್ರ. 150 ರೂಪಾಯಿದಿಂದ ರೀ. ಹ್ಞೂನ್ರಿ. ಇದು ಯಾವ್ದ್ರಿ ಸರ್ ಇದು? ಅದೇ ಇದೇನು ಬೇರಿಂಗ್ ಖಾನ ಐತ್ರಿ ಇದು. ಮೋಸ್ಟ್ಲಿ ನಿಮ್ಮ ಮದರ್ ಗೊತ್ತಿದ್ದಿರ್ಬೋದ್ರಿ. ಅದು ಐತ್ರಿ ಅದು ಹೇಳ್ತಾರ. ಅವ್ರ ಮೇಡಮ್ ಅವ್ರಿಗೆ ಗೊತ್ತಿದ್ದಿರ್ಬೋದ್ರಿ. ಇದು ಲಿಂಬುನ ರೀ. ಹಾ ಅದು ಲಿಂಬು ರೀ. ಇದ ಗ್ರಾಫ್ಟೆಡ್ ಬರ ಇಲ್ರಿ ಇದು. ಇದ್ರಿ. ಹ್ಞೂನ್ರಿ. ಹಾ ಇದೊಂದು ಏನ್ ಜವಾರಿ ರೀ? ಹಾ ಜವಾರಿನ ರೀ. ಗ್ರಾಫ್ಟೆಡ್ ಬರ ಇಲ್ರಿ, ಸಾದಾ ಐತ್ರಿ ಇದು. ಹಾ ಎಷ್ಟ್ರಿ ಇದಕ್ರಿ? ಇವು 50 ರೂಪಾಯಿ ಕೊಂದಾರು. ಇದು ಯಾವ ಗಿಡ ರೀ? ದಾಳಿಂಬರಿ ಕಾಯಿ. ಹೈಬ್ರಿಡ್ ಬರತ್ರಿ ಇದು. ಹೈಬ್ರಿಡ್ ಏನ್ರಿ? ಗ್ರಾಫ್ಟೆಡ್ ಬರತ್ರಿ. ಎಷ್ಟ್ರಿ ಇದಕ್ರಿ? ಇವು 100 ರೂಪಾಯಿಗೆ ಅದಾವ್ರಿ. 100 ರೂಪಾಯಿ ಏನ್ರಿ? ಹ್ಞೂನ್ರಿ. ಸರಿ. ಇದು ಯಾವ ಗಿಡ ರೀ ಸರ್? ಅದು ಆಲ್ ಸ್ಪೆಷಲ್ ರೀ, ಮಸಾಲೆ ಗಿಡ. ಮಸಾಲೆ ಗಿಡ ರೀ. ಆಗ್ಲೇ ಹೇಳಿದ್ರಲ್ಲ ರೀ. ಹ್ಞೂನ್ರಿ. ಅದ್ರ ದಾಲ್ಚಿನ್ನಿ ಟೈಪ್ ಸ್ಮೆಲ್ ಬರ್ದಿಲ್ಲ ರೀ. ಹ್ಞೂನ್ರಿ. ಇದು ನಾವು ಅಡಿಗೆಗೆ ಅದು ಬಳಸಬಹುದ್ರಿ. ಹ್ಞೂನ್ರಿ. ಸ್ಮೆಲ್ ದಾಲ್ಚಿನ್ನಿ ಟೈಪ್ ಸ್ಮೆಲ್ ಬರೋದ್ರಿ. ಇದನ್ನೆಲ್ಲ ಎಷ್ಟು ಜನ ಇದನ್ನ ಮಾಡ್ತಾರ್ರಿ? ಇದನ್ನ ಆಳ್ಬಿಟ್ರಿ ಅಂದ್ರೆ ಎಲ್ಲ 8-10 ಜನ ರೀ. 8-10 ಜನ ರೀ. ಇದು ಮಸಾಲೆ ಇದ್ರಿ. ಮೇಡಮ್ ಇವ್ರು ಆಗ್ಲೇ ಒಂದು ಪ್ಲಾಂಟ್ ಹೆಸರು ಹೇಳಿಲ್ರಿ, ಮರ್ತ್ರಿ. ಇದ್ರಿ ಆ ಗಿಡದ್ರಿ ಅದ್ರ ಹೆಸರು ಏನ್ರಿ? ಪತ್ರಿ ಗಿಡ ಅನ್ರಿ? ಹಾ ಸರಿ. ಇದು ಬೇವಿನ ಗಿಡ. ಹಾ ನಮಗೆ ಗೋಲ್ಡ್ ಸೀತಾಫಲ ರೀ. ಪ್ರೈಸ್ ಏನ್ರಿ ಸರ್ ಇದ್ರ? ಅವು 150 ರೂಪಾಯಿ ಕೊಂದಾವ್ರಿ. 150 ರೀ. ಹ್ಞೂನ್ರಿ. ಹಣ್ಣಿನ ಸ್ಟಾರ್ ಫ್ರೂಟ್ ರೀ ಇದು. ಇದು ಗ್ರಾಫ್ಟೆಡ್ ಬರತ್ರಿ ಇದು. ಸ್ಟಾರ್ ಫ್ರೂಟ್ ಅನ್ರಿ? ಹ್ಞೂನ್ರಿ. ಗ್ರಾಫ್ಟೆಡ್ ರೀ. ಹ್ಞೂನ್ರಿ. ಪ್ರೈಸ್ ರೀ? ಇದು 200 ರೂಪಾಯಿ ರೀ. 200 ರೂಪಾಯಿ ಏನ್ರಿ? ಸರಿ 200 ದಿಂದ ಸ್ಟಾರ್ಟ್ ರೀ. ಹ್ಞೂನ್ರಿ. ಚಿಕ್ಕೂರಿದ್ದು. ಇದು ಬ್ರೀಡ್ ಸ್ವಲ್ಪ ಬೇರೆ ಕಣ ಐತ್ರಿ. ಇದು ಕಲಾಪತಿ ಬರತ್ರಿ ಇದು. ಕಲಾಪತಿ ರೀ. ಹಾ ರೀ. ಸ್ಟಾರ್ಟಿಂಗ್ ಪ್ರೈಸ್ ಏನ್ರಿ? ಇವು 200 ರೂಪಾಯಿ ಹಿಡ್ಕೊಂಡದಾರ. 200 ರೂಪಾಯಿಂದ. ಹ್ಞೂನ್ರಿ. ವೆರೈಟಿ ಹಣ್ಣಿನ ಗಿಡಗಳು ಇರ್ಬೋದು. ಲಿಂಬು ಮಸಾಲೆ ಇದು ಹೈಬ್ರಿಡ್ ಬರತ್ರಿ. ಲಿಂಬು ಮಾರ್ಕೆಟ್ ಬರತ್ರಿ. ಕಂಟಿನ್ಯೂಸ್ ಕಾಯಿ ಇರ್ತೈತ್ರಿ ಅದು. ಪ್ರೈಸ್ ರೀ ಸರ್? ಇವು 150 ರೂಪಾಯಿ ರೀ. 150 ರೂಪಾಯಿ ಏನ್ರಿ? ಹ್ಞೂನ್ರಿ. ಇದು ಯಾವ್ದ್ರಿ ಸರ್? ಇದ್ರಿ ಅದ ಚೆರಿ ಗಿಡ ಅಲ್ರಿ, ನೆಳ್ಳಿನ ಗಿಡ ರೀ. ಈ ಚಿಕ್ಕು ದೊಡ್ಡ ಸೈಜ್ ಬೇಕ್ರಿ, ಅವ ಸಿಗ್ತಾವ್ರಿ. ಹಾ ರೀ, ಅಲ್ಲಿ ಐತ್ರಲ್ಲ ರೀ. ಹ್ಞೂನ್ರಿ. ಅದು ಸೇಮ್ ಅಲ್ಲ ರೀ? ಆದ್ರೆ ಹ್ಞೂನ್ರಿ ಸೇಮ್ ರೀ. ಯಾವ್ದು ಪ್ರೈಸ್ ಏನ್ರಿ? ಅವ್ ದೊಡ್ಡ 700 ತನಕ ಸಿಗ್ತಾರ. 700 ಮುಂದ್ರಿ. ಹ್ಞೂನ್ರಿ. ಹಾ ರೀ. ಹೆಚ್ಚು ಆಗ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು. ಹ್ಞೂನ್ರಿ. ಟರ್ಮಿನಿ ಅಲ್ಲೇ ಸ್ವಲ್ಪ ನೆಳ್ಳಿನ ಗಿಡ ಬರತ್ರಿ. ಅದ ಟರ್ಮಿನಲ್ ಅದ್ ಬರತ್ರಿ. ಇದ್ ಹೆಂಗ ಸ್ಟೆಪ್ ಬರತ್ರಿ ನೆಳ್ಳ. ಅದ್ ಎಲ್ಲಿ ರೀ ಸ್ಟೆಪ್ ಬೈ ಸ್ಟೆಪ್ ಬರತ್ರಿ ಅದು. ಹಾ ರೀ. ಅದ ಅಷ್ಟು ಗ್ರೋಪ್ ಆದಂಗ್ರಿ ತೆಳಗ ಇದನ್ನ ರೀ ನೆಳ್ರಿ. ಹ್ಞೂನ್ರಿ. ಸರಿ. ಅದು ಶೋ ಇದ್ರಲ್ಲ. ಅದು ನೆಳ್ಳಿನ ಗಿಡನು ನೋಳ್ ಆಗ್ತೈತ್ರಿ, ಶೋನು ಆಗ್ತೈತ್ರಿ ಅದು. ಹಾ ನಡು ದೊಡ್ಡ. ಹ್ಞೂನ್ರಿ. ಪ್ರೈಸ್ ಏನ್ರಿ ಸರ್ ಅದ್ರದ್ರಿ? ಅವ ದೊಡ್ಡ ಬೇಕಾರ 500 ರೂಪಾಯಿ ಕೊಂದಾರಿ. ಇವು ಸಣ್ಣ ಬೇಕಾರ 50 ರೂಪೀಸ್ ಸ್ಟಾರ್ಟ್ ರೀ. ಹ್ಞೂನ್ರಿ. 50 ರೂಪೀಸ್ ಸ್ಟಾರ್ಟ್. ಇದ ಸಂಪಿಗಿರಿ ಇದು. ಇದು ಗ್ರಾಫ್ಟೆಡ್ ಬರೈತ್ರಿ. ಹೂವು ಇರ್ತೈತ್ರಿ. ಹೂ ಆಗ್ತೈತ್ರಿ. ಸಂಪಿಗೆ ಹೂವು ರೀ. ಸಂಪಿಗೆ ಹೂವು ಅನ್ರಿ? ಹ್ಞೂನ್ರಿ. ಎಷ್ಟರಿಂದ ಸ್ಟಾರ್ಟ್ ರೀ ಪ್ರೈಸ್? 150 ರೀ. 150 ರೀ. ಹ್ಞೂನ್ರಿ. ಇವೇನ್ ತೆಂಗಿನ ಗಿಡ ರೀ? ತೆಂಗಿನ ಗಿಡ ರೀ. ಇವೇನ್ ಸ್ವಲ್ಪ ಹೈಬ್ರಿಡ್ ಬರ್ತಾವನ್ರಿ? ಇದು ನಮ್ದು ಲೋಕಲ್ ಬರೈತ್ರಿ. ಇದು ಅರಸೀಕೆರೆ ರೀ. ಅರಸೀಕೆರೆ ರೀ. ಹ್ಞೂನ್ರಿ. ಇದು ಪ್ರೈಸ್ ಏನ್ರಿ ಇವ್ರಿ? ಇವು 150 ರೂಪಾಯಿ ಅದಾವ. 200 ಐತ್ರಿ. 150 to 1000 150ರಿಂದ 1000 ತನಕನು ರೇಟ್ ಇದ್ದು ತೆಂಗಿನ ಗಿಡಗಳು ಅದಾವ ಇಲ್ಲಿ. ಹ್ಞೂನ್ರಿ. ತರುಗಳು. ಸರಿ. ಅಲ್ಲಿ ಮುಂದೆ ಹೋಗ್ಕೊಂಡ್ರಲ್ಲ ಸರ್? ಹ್ಞೂನ್ರಿ. ಎಲ್ಲಿತ್ರಿ? ರುದ್ರಾಕ್ಷಿ ಗಿಡ ರೀ. ರುದ್ರಾಕ್ಷಿ ಗಿಡನೂ ಐತ್ರಿ. ಇಲ್ಲೇ ಐತ್ರಿ. ರುದ್ರಾಕ್ಷಿ ಗಿಡ ಯಾವ್ದು? ಇದು ರುದ್ರಾಕ್ಷಿ ಗಿಡ ಇದ್ರಿ. ರುದ್ರಾಕ್ಷಿ ಗಿಡ. ಸರಿ.
ಇದ್ರ ಪ್ರೈಸ್ ಏನ್ರಿ? ಇದು 200 ರೂಪಾಯಿ ಕೊಂದ್ ಬೀಳ್ತಾವ್ರಿ ಇದು. 200 ರೂಪಾಯಿದಿಂದ ಸ್ಟಾರ್ಟ್ ಅನ್ರಿ? ಹ್ಞೂನ್ರಿ. ಸರಿ ಸರಿ. ಇದು ಬನಾನಾ ಮತ್ ಬರೈತಿ ಇದು. ಬನಾನಾ ರೀ. ಹ್ಞೂನ್ರಿ. ಇದ್ರ ಪ್ರೈಸ್ ರೀ? ಇದು 150 ರೂಪಾಯಿ ಐತ್ರಿ ಇದು. 150 ರೂಪಾಯಿ. ಅದ ರಾಯಲ್ ಪಾಮ್ ಅಂತ ಬರೈತಿ. ದೊಡ್ಡ ಸೈಜ್ ಬೇಕಾರ ಸೈಜ್ ಬ್ಯಾಗ್ ಸಿಗ್ತಾವ್ರಿ, ದೊಡ್ಡ ಬೇಕಾರ ದೊಡ್ಡ ಸಿಗ್ತೈತ್ರಿ, ಸಣ್ಣ ಬೇಕಾರ ಸಣ್ಣ ಸಿಗ್ತಾವ್ರಿ. ಅದು ಚಿಕ್ಕ ಗಿಡನಿಲ್ಲ ರೀ, ಸಪೋರ್ಟ್ ಕಾಯಿ. ಹಾ ರೀ. ಸರಿ ಸರಿ. ಇವು ಇಷ್ಟು ದೊಡ್ಡ ಆಗಿದಾವಲ್ಲ ರೀ? ಈ ದೊಡ್ಡ ಸೈಜ್ ಬೈತಾರಲ್ರಿ ಈ ಗಾರ್ಡನ್ ದವ್ರಿ. ಹಾ ಹಾ. ನೆಕ್ಸ್ಟ್ ಹೋಗೋಣ್ರಿ ಆ ಕಡೆ ರೀ? ಹ್ಞೂ. ಸರಿ ಸರಿ. ಅಂದ್ರೂ ಫಾರ್ಮಿಂಗ್ ಮೇಂಟೆನೆನ್ಸ್ ಭಾರಿ ಮಾಡ್ಕೊಂಡಿದ್ದಾರೆ ಸರ್. ಹಾ ರೀ. ಮೇಂಟೆನೆನ್ಸ್ ಹಂಗ ಸ್ವಲ್ಪ ಸಣ್ಣ ಹಂಗೆ ನಡ್ದ ಏನ್ ಒಂದಂತ ಆಗ್ತೈತ್ರಿ ಹಂಗ ಉಳತಿತ್ರಿ. ಅದ ರೀ. ಹಂಗ ನೆಕ್ಸ್ಟ್ ಹೋಗೋಣ್ರಿ ಸರ್. ಈ ಕಡೆ ಇಲ್ಲಿ ಏನ್ ಇದ್ರಾಗ ಇದ್ ನೋಡ್ರಿ, ಇದು ಸುಗಂಧರಾಜ್ ಬರತ್ರಿ. ಇದು ಹೂ ಆಗ್ತೈತ್ರಿ. ಇದು ಹೆಸರು ಏನಂದ್ರಿ? ಸುಗಂಧರಾಜ್ ರೀ. ಸುಗಂಧರಾಜ್. ಮ್ಯಾಲ ಹೊಡಿಗತಿ ಹೂ ಬರತ್ರಿ. ಇದನ್ನ ಮಾಲೆ ಮಾಡ್ತಾರಲ್ರಿ, ಅದ್ರ ಉಪ್ಪು ಮಾಡ್ಕೊತಾರ ಅದ್ ಹೂ ರೀ. ಇಲ್ಲಿಕ ದೇವ್ರ ಇದಕ್ಕೂ ನಡೀತ್ರಿ. ಹೂ ವಾಸು ಬರತ್ರಿ ಇದು. ಅಮೌಂಟ್ ಏನ್ರಿ? ಇವು 50 ರೂಪಾಯಿ ಕೊಂದವ್ರಿ. 50 ರೂಪಾಯಿದಿಂದ ಸ್ಟಾರ್ಟ್ ಅಂತ? ಹ್ಞೂನ್ರಿ. ಇದೇನ್ ಅದು ತೆಂಗಿನ ಗಿಡ ಅಲ್ರಿ, ಒಂದ ಕೈದಾಗ 2 ಮೇಳಕ್ ಬಂದೈತ್ರಿ ಅದು. ಹಾ ಹಾ. ಇದ್ರಿ ಸರ್? ಇದು ವೆರಿಗೇಟೆಡ್ ಚಾಪ ಬರತ್ರಿ. ಇದು ವೆರಿಗೇಟೆಡ್ ಚಾಪ. ಹ್ಞೂನ್ರಿ. ಪ್ರೈಸ್ ರೀ? ಇದು 300 ರೂಪಾಯಿ ಕೊಂದ್ ಬೀಳ್ತಾವ್ರಿ. ಇದು 300ದಿಂದ ಸ್ಟಾರ್ಟ್? ಹ್ಞೂನ್ರಿ. ಇದು ಸೇಮ್ ರೀ, ವೆರಿಗೇಟೆಡ್ ಚಾಪ. ಹ್ಞೂನ್ರಿ. ಇದು ಡ್ರ್ಯಾಗನ್ ಫ್ರೂಟ್ ರೀ. ಇದು ಡ್ರ್ಯಾಗನ್ ಫ್ರೂಟ್. ಸರಿ ಸರಿ. ಇಲ್ಲಿ ಹೂ ಕಾಯಿ ಆಗೈತಿ ನೋಡ್ರಿ. ಕಾಯಿ ಆಗತೈತ್ರಿ ಅದ. ಇದ್ರ ಪ್ರೈಸ್ ರೀ? ಇವು ಪ್ಲಾಂಟ್ಸ್ ಬೇಕಾದ್ರೆ ನಿಮ್ಗೆ 100 ರೂಪಾಯಿ ಕೊಂದ್ ಹಿಡ್ಕೊಂಡಾರ. 100 ರೂಪಾಯಿದಿಂದ ಸಣ್ಣ ಹಿಡ್ಕೊಂಡ್ರಿ? ಹ್ಞೂನ್ರಿ. ಡ್ರ್ಯಾಗನ್ ಫ್ರೂಟ್. ಇದನ್ನ ಈಗ ಒಯ್ದಲ್ಲಿ ಹಚ್ಬೇಕಂದ್ರ ಅವ್ರಿ? ಹ್ಞೂನ್ರಿ. ಅವ್ರು ಹೆಂಗೇನ್ರಿ ಟೆಂಪರೇಚರ್ ಅದು ಹೆಂಗೇನ್? ಏನ್ ನಡಿತೈತ್ರಿ? ನಡಿತೈತ್ರಿ. ನಡಿತೈತಿ. ಸರಿ ಸರಿ ಸರಿ. ಇದು ಯಾವ್ದ್ರಿ ಸರ್? ಇದು ಇದ್ರ ಬರತ್ರಿ. ಅದು ಇದ್ರಿ? ಅದು ಚಾಪನರ. ಅದು ಇವು ಒಟ್ಟು ಟೋಟಲ್ ಇವು ಗ್ರೌಂಡ್ ಇದಾಗ್ರಿ? ಹ್ಞೂನ್ರಿ. ಅಂದ್ರೆ ನಿಮ್ಮ ಹತ್ರ ಇಲ್ಲಿ ವೆರೈಟಿ ಆಲ್ಮೋಸ್ಟ್ ಆಲ್ ಎಲ್ಲಾನು ಸಿಗ್ತಾವ? ಹ್ಞೂನ್ರಿ. ಅದು ಜಡೆ ಪ್ಲಾಂಟ್ ಅದು ಬೋನ್ಸಾಯಿ ಬರತ್ರಿ. ಬೋನ್ಸಾಯಿ. ಇಂಡೋರ್ ಪ್ಲಾಂಟ್ ಬರ್ತೈತ್ರಿ. ಅದು ಪ್ರೈಸ್ ರೀ? ಅವ 100 ರೂಪಾಯಿ ಕೊಂದ್. 100 ರೂಪಾಯಿ ಕೊಂದನ್ರಿ? 100 ರೂಪೀಸ್ ರೀ. ಇವನ್ನೂ ಆಗಬೇಕು. ಇದ್ರಿ ಸರ್? ಇದು ಅಡಿಕೆ ಗಿಡ ಅಲ್ರಿ. ಅದು ಅಡಿಕೆ ಗಿಡ. ಅಡಿಕೆ ತರುವನ್ರಿ? ಹ್ಞೂನ್ರಿ. ಹೆಂಗ್ ಬಂದ್ರಿ ಇವ್ರಿ? ಇವು 50 ರೂಪಾಯಿದವ್, 100 ರೂಪಾಯಿ ಕೊಂದವ್ರ. ಇಲ್ಲಾರು ಬೆಳಿಬಹುದ್ರಿ ಅಡಿಕೆ ಗಿಡ? ಬರ್ತೈತಲ್ರಿ. ಬರ್ತೈತ್ರಿ. ಬರ್ತೈತಿ. ಅಂದ್ರೆ ಆ ಕಡೆ ಉಡುಪಿ ಕಡೆ ಕೇರಳ ಕಡೆ ಕೇಳಿದಿನ್ರಿ. ಬರ್ತೈತಲ್ರಿ. ಇಲ್ಲೂ ಬರ್ತೈತಿ. ಇದ್ ನೋಡ್ರಿ, ಇದು ಪೀಸ್ ಲಿಲ್ಲಿ ಇದೆ. ಹೂ ಆಗ್ತೈತ್ರಿ. ಅದು ಹೂ ಆಗ್ತೈತೇನ್ರಿ? ಮತ್ತೆ ಇಂಡೋರ್ ಪ್ಲಾಂಟ್ ಇದು. ರೀ. ಇದು ಎಲ್ಲಿ ಏನ್ ಹಿಂಗಾಗಿತಾನ? ಅದ ಹೂ ರೀ. ಅದು ಇದ ಹೂ ರೀ? ಹ್ಞೂನ್ರಿ. ಎಲ್ಲಿನ ಈ ಚಂದ ಐತ್ರಲ್ಲ ರೀ? ಅದ್ರಿ ಪ್ರೈಸ್ ಏನ್ರಿ ಐತ್ರಿ? ಇವು 150 ರೂಪಾಯಿ 200 ಅದಾವ್ರಿ. ಅವು 200 ಅದಾವನ್ರಿ? ಹ್ಞೂನ್ರಿ. ಚಂದ ಇದ್ರೆ ಅಂತೋರಿಯಂ ರೀ. ಇದು ಯಾವ್ದ್ರಿ? ಅಂತೋರಿಯಂ ರೀ. ಇವು ಎಲ್ಲಿ ಎಷ್ಟು ದೊಡ್ಡದಾಗಿತ್ರಲ್ಲ? ಎಲ್ಲಿ ದೊಡ್ಡದಾಗ್ತೈತ್ರಿ ಅದು. ಆಕ್ಸಿಜನ್ ಅಂತೂ ಬಾರಿ ಸಿಗೈತಿ ಬಿಡ್ರಿ ಇಲ್ರಿ? ಹ್ಞೂನ್ರಿ. ನಾನಾ ತರ ಗಿಡಗಳದು ಎಲ್ಲಾ ಹಾಕಿದ್ರಲ್ಲ ರೀ? ಹ್ಞೂನ್ರಿ. ಮತ್ತೆ ಈಗ ನೀವು ಇದಾನು ಪಾಟ್ಸ್ ಅದು ಮಾರ್ತಿರ್ಬಹುದಲ್ಲ ರೀ? ಮಾಡ್ತಾರಲ್ರಿ. ಈಗ ಯಾರೇ ಅವ್ರ ಬೇರೆ ಕಡೆಯಿಂದ ಒಂದ್ ಗಿಡ ತಂದಿರ್ತಾರ ಹ್ಞೂನ್ರಿ. ಅವ್ರಿಗೆ ಪಾಟ್ಸ್ ಅದು ಬೇಕಾಗಿರ್ತೈತ್ರಿ? ಕೊಡ್ಬೋದ್ರಲ್ಲ ರೀ? ಎಷ್ಟ್ರ ತಕ ಸಿಗ್ಬೋದ್ರಿ? ಅವು ಸೈಜ್ ಮ್ಯಾಗ ಇದಾರ. ಸಣ್ಣ ದೊಡ್ಡ 10 ಇಂಚ್ ಬರತ್ರಿ, 12 ಇಂಚ್ ಬರತ್ರಿ. ಇದು ತುಳಸಿ ರೀ? ತುಳಸಿ ಗಿಡ. ತುಳಸಿ ಗಿಡ ರೀ. ಇದು ಯಾವ್ದ್ರಿ ಸರ್? ಇವು ಪಾಯ್ಕಸ್ ಅಲ್ರಿ. ಇದು ಪಾಯ್ಕಸ್ ರೀ? ಹ್ಞೂನ್ರಿ. ಇದು ತುಳಸಿ ಟೇಸ್ಟ್ ಬೇರೆ ಐತ್ರಿಲ್ಲ? ಇದು ನಮ್ದು ಕೃಷ್ಣ ತುಳಸಿ ಐತ್ರಿ. ಇದು ಕೃಷ್ಣ ತುಳಸಿ ಏನ್ರಿ? ಅಗದಿ ಖಡಕ್ ಬರ್ತೈತ್ರಿ ಕೃಷ್ಣ ತುಳಸಿ ರೀ. ಅದು ಅದ್ರ ಪ್ರೈಸ್ ರೀ? ಅವ್ ನಾವ್ ಮೊದ್ಲಿಂತ್ರ ಆದ್ರೂ ನಾವ್ ಅಜ್ಜರ ತುಳಸಿ ಗಿಡ ರೀ, ಬ್ರಹ್ಮ ಕಮಲ ನಾವ್ ರೊಕ್ಕ ತೋದಲ್ರಿ ಹತ್ರರಿ. ಅವ್ರ ಹಂಗ ಕೊಡ್ತಾರ. ನಾವ್ ಅವ್ರ ಮೊದ್ಲಾದ್ರ ಹಂಗ ಕೊಡ್ತಾರ್ರಿ. ಈಗ ನಾವ್ ಹಂಗ ಕೊಡ್ತೇವ್. ತುಳಸಿ ಗಿಡ ರೀ, ಬ್ರಹ್ಮ ಕಮಲ್ ರೀ. ಹತ್ರ ರೊಕ್ಕ ತೋಯಲ್ರಿ ನಾವ್ ಯಾರು ಹೋದ್ರ ನೋಡ್ರಿ. ಹೌದ್ರಿ? ಹ್ಞೂನ್ರಿ. ಸರಿ ಸರಿ. ಫ್ರೀ ರೀ? ಹ್ಞೂನ್ರಿ.
ಅದ ಏನ್ರಿ ನಾವು ಮಾಮೂಲಿ ತುಳಸಿ ತಿನ್ನೋಕ್ಕಿಂತ ಇದು ಸ್ವಲ್ಪ ಖಡಕ್ ಕೈ ಅನಿಸ್ತದೆ ಬಾಯಿ. ಇದ್ಯಾವ್ದ್ರಿ ಅದು? ಅದು ಶೋಧ ಬರತ್ತೆ ಹೇಳ್ರಿ ಅದು. ದೂರಿಂದ ಹುಣಸೆ ಮರದ ಎಲೆ ಟೈಪ್ ಅನಿಸ್ತ್ರಿ. ಹ್ಞೂನ್ರಿ ಶೋ ಗಿಡ ರೀ ಅದು. ಇದ್ರಿ ಅದ ಪೇರು ಅಲ್ರಿ. ಪೇರು ಅನ್ರಿ? ಹ್ಞೂನ್ರಿ. ಇದ್ರಿ ಅದ ಸಿಲ್ವರ್ ಓಕ್ ಅಲ್ರಿ. ಸಿಲ್ವರ್ ಓಕ್. ಇದ್ರಿ ಸರ್? ಇದು ಬ್ಲ್ಯಾಕ್ ಫಾಕಸ್ ರೀ. ಇದು ಶೋ ಗಿಡನ ಇದು. ಶೋರ್ ಪ್ರೈಸ್ ರೀ? ಇವು 50 ರೂಪಾಯಿ ಹಿಡ್ಕೊಂಡಾರ. 50 ರೂಪಾಯಿದಿಂದ. ಹ್ಞೂನ್ರಿ. ಮತ್ತೆ ಇದ್ರಿ ಸರ್? ಇದು ಯಾವ್ದ್ರಿ? ಅದೆಲ್ಲ ಶೋ ಪ್ಲಾಂಟ್ಸ್ ಅದಾವ. ಶೋ ಪ್ಲಾಂಟ್ಸ್. ಹ್ಞೂನ್ರಿ. ಪ್ರೈಸ್ ರೀ ಉತ್ತರ? 50 ರೂಪಾಯಿ ಸ್ಟಾರ್ಟಿಂಗ್ ಅದಾವ. ಸರಿ ಸರಿ. ಇದು ಯಾವ್ದ್ರಿ? ಇದು ಹೂವಿಂದ ಶೋಧ ಬರತ್ರಿ. ಅದು ಹೂ ಆಗ್ತದ್ರಿ, ಕಂಟಿನ್ಯೂಸ್ ಇರ್ತೈತ್ರಿ ಹೂ ಅದು. ಇದು ಪೇರು. ಹ್ಞೂನ್ರಿ. ಇದು ಗೊತ್ತಾಗ್ಲಿಲ್ಲ. ಇದು ಜಟ್ರೋಪರ್ ಇದೆ. ಜಟ್ರೋಪರ್. ಹ್ಞೂನ್ರಿ. ಪ್ರೈಸ್ ರೀ? ಇವು 50 ರೂಪಾಯಿ ಸ್ಟಾರ್ಟಿಂಗ್. ಇವೆಲ್ಲ 15 ರೀ. ಹ್ಞೂನ್ರಿ. ಇದು ದಾಸವಾಳ ಅಂದ್ರಿ? ಅದು ಹೈಬ್ರಿಡ್ ದಾಸವಾಳ ಬರತ್ರಿ. ಇದು ಹಿಂಗ್ ಬರ್ದಿದ್ರಿ? ಹೈಬ್ರಿಡ್ ಬರತ್ರಿ. ಅದು ಚಂದ ಅದಿತ್ಲ ರೀ. ಇದ್ರಿ ಎಷ್ಟ್ರಿ ಇದಕ್ರಿ? ಇದು ನಾವು ಪ್ಲಾಂಟ್ಸ್ ಇಲ್ರಿ, ರೆಡಿ ಇಲ್ರವ. 200 ರೂಪಾಯಿ ಒಂದು ಅವು ಬೇಕಾರೆ ಅವ್ರೆ. ಇಲ್ಲಿ 200 ರೂಪಾಯಿ ಒಂದು ಅವ್ರ. ಅಂದ್ರೆ 200ದಿಂದ ಸ್ಟಾರ್ಟ್. ಹ್ಞೂನ್ರಿ. ಸರಿ ಸರಿ. ಇದು ಅಮೇರಿಕನ್ ಬರತ್ರಿ ದಾಸವಾಳ. ಇದು ಅಮೇರಿಕನ್ ಹೈಬಿಸ್ಕಸ್ ಪ್ಲಾಂಟ್ ಸ್ನೇಹಿತರೆ. ಇದು ಅಮೇರಿಕನ್ ದಾಸವಾಳ ಹೂವ ಈ ರೀತಿ ಬರುತ್ತೆ ನೋಡ್ರಿ. ಇದರ 2 ದಿನ ಹೂ ಇದಾಗಲ್ಲ, ಬಾಡೋಲ್ಲ. ಇದು ಸಿಗ್ತೈತಿ ಇಲ್ಲಿ. ಇದು ಯಾವ್ದ್ರಿ? ಇವ್ರಿ ಇವು ಲಿಂಬು ಅಲ್ರಿ. ಇದು ಲಿಂಬು ಅನ್ರಿ? ಹ್ಞೂನ್ರಿ. ಇವು ಎಲ್ಲಿ ವೆರೈಟಿ ಏನ್ ಬೇರೆ ಕಾಣೈತಿ? ಇಲ್ರಿ, ಇದು ಹೈಬ್ರಿಡ್ ಲಿಂಬು ಬರತ್ರಿ. ಇದು ಈ ರೀತಿ ಕಾಯಿ ಆಗ್ತಾವನ್ರಿ? ಹ್ಞೂನ್ರಿ. ಪ್ರೈಸ್ ರೀ ಸರ್? ಇದು ದೊಡ್ಡದ್ ಬೇಕಾರೆ ಅದು 500 ರೂಪಾಯಿ ಐತ್ರಿ. ಅದು 500 ಅನ್ರಿ? ಹ್ಞೂನ್ರಿ. ಸರಿ ಸರಿ. 100ದಿಂದ ಸ್ಟಾರ್ಟ್ ರೀ. ಹ್ಞೂನ್ರಿ. ಇವ್ರಿ ಅದ ಲೆಗಿಸ್ಟ್ರೋಮ್ ಯಾವ್ದು ಬರತ್ತೆ ಹೇಳ್ರಿ, ಹೂ ಆಗ್ತೈತ್ರಿ ಅದು. ಇಲ್ಲಿ ಕೆಂಪ ಐತ್ರಿ. ಇಲ್ಲಿ ಐತಿ ನೋಡ್ರಿ. ಕೆಂಪ. ಪ್ರೈಸ್ ರೀ ಸರ್? ಇದು 300 ಐತ್ರಿ. 250 ಮುಂದಲ್ಲ ರೀ ಮೇಡಮ್? ಸರಿ. 250 ಮುಂದೆ. ಇವು ಅಲ್ಲಿ ಇಲ್ಲ ರೀ. ಇದು ಯಾವ್ದು ಹೇಳಿದ್ರೆ? ಇವೆಲ್ಲ ಮೆಡಿಸಿನಲ್ ಪ್ಲಾಂಟ್ಸ್. ಮೆಡಿಸಿನಲ್ ಪ್ಲಾಂಟ್ಸ್ ಅನ್ರಿ? ಹ್ಞೂನ್ರಿ. ಇದು ನಮ್ ಕಡೆ ಶುಗರ್ಕ್ ಬಳಸ್ತಾರ ಅಂತ. ಅದೇ ಆಮೇಲೆ ರೀ? ಶುಗರ್ ಅಲ್ರಿ. ಅದ್ರ ಸ್ವಲ್ಪ ಇಲ್ಲಿ ಸೇಮ್ ಬರ್ತೈತ್ರಿ. ಅದ ಇದು ಹೀಟ್ ಕಂಟ್ರೋಲ್ ಬರುತ್ತೆ. ಶುಗರ್ ರೀ. ನಮ್ ಯಾವ್ರಿ? ಇದ್ರಿ ಇದು ಇನ್ಸುಲಿನ್ ಬರುತ್ತೆ. ಶುಗರ್ ಬರುತ್ತೆ. ಶುಗರ್ ಉತ್ತಮನ್ರಿ? ಹ್ಞೂನ್ರಿ. ಇದು ಪ್ರೈಸ್ ರೀ? ಡೈಲಿ 2 ಎಲೆ 100 ದಿವಸ ತಗೋಬೇಕ್ರಿ. ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ. ಸರಿ ಸರಿ. ಇದ್ರ ಹೆಸರೇನ್ರಿ? ಇನ್ಸುಲಿನ್. ಪ್ರೈಸ್ ರೀ ಸರ್? 100 ರೂಪೀಸ್ ಸ್ಟಾರ್ಟ್. ಇದು ಕಾಡು ಬಸಳೆ ಹೀಟ್ ಕಂಟ್ರೋಲ್ ಮಾಡೋ ಕಾಡು ಬಸಳೆ ರೀ. ಕಾಡು ಬಸಳೆ. ಸರಿ ಸರಿ. ಇದ್ರ ಪ್ರೈಸ್ ರೀ? ಮೆಡಿಸಿನ್ ಪ್ಲಾಂಟ್ ಎಲ್ಲ 100 ರೂಪೀಸ್ ಸ್ಟಾರ್ಟ್. ಮೆಡಿಸಿನ್. ಇದು ಜಪನೀಸ್ ಮಿಂಟ್ ರೀ. ಇದು ಜಪನೀಸ್ ಮಿಂಟ್. ನೋಡ್ರಿ. ಅದು ಸ್ವಲ್ಪ ಸ್ಮೆಲ್ ನೋಡ್ರಿ. ಅದನ್ನ ಎಲ್ಲಿ ಹರ್ಕೊಳ್ರಿ? ಹರ್ಕೋರಿ. ತಿನ್ಬೋದಾ? ಥ್ಯಾಂಕ್ಸ್. ಸ್ಮೆಲ್ ಭಾರಿ ಐತ್ರಿ. ಜಂಡು ಬಾಂಬು ತಯಾರು ಮಾಡ್ತಾರತ್ರಿ. ಸೇಮ್ ಸ್ಮೆಲ್ ಬರ ಐತ್ರಿ. ಜಂಡು ಬಾಂಬು ತಯಾರು ಮಾಡ್ತೀವಿ. ಅದನ್ನ ತಿನ್ನಬಹುದ್ರಿ. ಅದನ್ನ ವಿಕ್ಸ್ ಪದ್ಧತಿ ಹಾಕಿ ತಗೋಬಹುದ್ರಿ. ಬೆಚ್ಚಗೆ ನೀರ್ ಬಿಸಿ ಮಾಡ್ಕೊಂಡು ಅದ್ರ ಹಾಕಿ ಇದನ್ನ ತಗೊಂಡ್ರೆ ನೆಗಡಿ ಅದು ಕ್ಲಿಯರ್ ಆಗ್ತೈತ್ರಿ. ಹೌದಲ್ರಿ? ಇದು ಎಲ್ಲ ಮೆಡಿಸಿನ್ ಪ್ಲಾಂಟ್ ಎಲ್ಲ 100 ರೂಪೀಸ್ ಸ್ಟಾರ್ಟ್. ಸರಿ ಸರಿ ಸರಿ. ಇದ ಹಿಪ್ಪಿಲರ್ ಇದೆ. ಇದ ಗಂಟ್ಲು ಸಿಗು ಬರತ್ರಿ. ಮತ್ತೆ ಇಲ್ಲಿ ಕಾಯಿ ನೋಡ್ರಿ. ಅದ ಕಾಯಿ ತಿನ್ರಿ. ಸರಿ ಸರಿ. 20 ರೂಪಾಯಿ ಒಂದು ತೊಲಿ ರೀ. 20 ರೂಪಾಯಿ ಒಂದು ತೊಲಿ ರೀ? ಅದ್ರ ತಿನ್ನಾಕ ಗಂಟ್ಲ ಕ್ಲಿಯರ್ ಆಗ್ತೈತ್ರಿ. ಗಂಟ್ಲು ಕ್ಲಿಯರ್ ಆಗೈತ್ರಿ. ಇದು ವಿಕ್ಸ್ ಅದು ಪ್ಲಾಂಟ್ಸ್. ಮಧುನಾಸಿನಿ ರೀ. ಇದು ಮಧುನಾಸಿನಿ ರೀ. ಇದನ್ನ ಒಂದು ಸ್ವಲ್ಪ ತಿಂದ್ರಿ, ಸ್ವಲ್ಪ ಬಿಟ್ಟು ಸಕ್ಕರೆ ತಿಂದ್ರ ಉಪ್ಪು ಮಣ್ಣು ತಿಂದಂಗ ಉಪ್ಪು ತಿಂದಂಗ ಆಗ್ಬಿಡುತ್ತೆ. ಟೇಸ್ಟ್ಲೆಸ್ ರೀ. ಅದು ಶುಗರ್ ಲೆಸ್ ಮಾಡ್ತೈತ್ರಿ. ಅದು ಬಾಯ್ ಅಂತಿಂದ ಸಕ್ಕರೆ ತಿಂದ್ರ ಹೊಳ್ಳಿ ಉಸುಕ್ ತಿನ್ನಂಗ ಆಗ್ತೈತ್ರಿ. ಹೊಳ್ಳಿ ಟೇಸ್ಟ್ಲೆಸ್ ಮಾಡಿಬಿಡ್ತೈತ್ರಿ ಏನ್ ತಿಂದ್ರು ನೋಡಿ. ಬಟ್ ಇವೆಲ್ಲ ಬೆನಿಫಿಟ್ ಐತ್ರಿ. ಹ್ಞೂನ್ರಿ. ಪ್ಲಾಂಟ್ಸ್ ಟ್ಯಾಬ್ಲೆಟ್ಸ್ ಯೂಸ್
ಟ್ಯಾಬ್ಲೆಟ್ಸ್ ಯೂಸ್ ಮಾಡೋಕ್ಕಿಂತ ತಾವು ಒಂದ್ 2-3 ಪ್ಲಾಂಟ್ಸ್ ಇಟ್ಕೊಂಡ್ ಕೂತ್ರ ಅವಾಗ ನಾರ್ಮಲ್ ನಾವು ಇದ್ರಿ ಚಕ್ರಮುನಿ ರೀ ಇದ ಚಕ್ರಮುನಿ ರೀ ಹ್ಞೂನ್ರಿ ಹಾ ರೀ ಅದು A to Z A to Z ವಿಟಮಿನ್ ಸಿಗ್ತೈತ್ರಿ ಅದ್ರಾಗ A to Z ಎಲ್ಲ ರೀ ಹ್ಞೂನ್ರಿ ಹಾ ಹಾ ಟ್ಯಾಬ್ಲೆಟ್ ಉಂಡಾಗ ದಿನ ನಾ 2 ಎಲೆ ತಿನ್ಬೋದು. ಹಾ ವಿಟಮಿನ್ ಟ್ಯಾಬ್ಲೆಟ್ ತಗೊಂಡ್ರೆ ಡೈಲಿ 2 ಎಲೆ ತಿನ್ಬೋದು. A to Z ಎಲ್ಲ ವಿಟಮಿನ್ ಹೊಂದಿದಂತ ಪ್ಲಾಂಟ್ಸ್ ಇರೋದು. ಸರಿ ಸರಿ ಅದು ಹೊಟ್ಟೆ ಕಪ್ಪ ಆಗೈತಿ ಏನೋ ಆಗಿರ್ತಾರಲ್ರಿ ಇದನ್ನ ಡೈಲಿ ಓಡಿಂದ ಅದು ನೋಡ್ರಿ ಸ್ನೇಹಿತರೆ, ಇಲ್ಲಿ ಪ್ರತಿ ಪ್ಲಾಂಟ್ಸ್ ಮೆಡಿಸಿನ್ ಪ್ಲಾಂಟ್ಸ್ ಏನೈತಿಲ್ಲ ರೀಸನೇಬಲ್ ರೇಟ್ ಅದ ಕೊಡ್ತಾರು. 100 ರೂಪೀಸ್ ದಿಂದ ಸ್ಟಾರ್ಟ್ ಆಗೈತಿ. ಒಂದ್ ವಿಸಿಟ್ ಕೊಡ್ಬೇಕು ನೀವು ಇಲ್ಲಿ ಮಾಲಿಂಗ್ಪುರ್ ರೋಡ 22 ಮಾಲಿಂಗ್ಪುರ್ ರೋಡ್ ಜೋಡಟ್ಟಿ ರಾಯಬಾಗ್. ಇದ್ರಿ ರೋಸ್ ಮೇರಿ ಇದು ಅದು ಸ್ವಲ್ಪ ಹೊಡೆದ್ ಸ್ಮೆಲ್ ನೋಡ್ರಿ ಅದು ಟಚ್ ಮಾಡಿ ಸ್ಮೆಲ್ ನೋಡ್ಕೊಳ್ಳಿ. ಇದು ಬೇರೆನೂ ಬರ್ತಾ ಇದೆ. ರೋಸ್ ಮೇರಿ ಇರೋದ್ರಿ ಏನೇನ್ ತಯಾರು ಮಾಡ್ತಾರ್ರಿ ಅದೆರಡು ಚಂದ ಇರ್ತೈತಿ. ಹಾ ಇದು ತೆಲಿಗೂದಲಿ ಹೇರ್ ಆಯಿಲ್ ರೆಡಿ ಮಾಡ್ತಾರ್ರಿ. ಮುಟ್ಟಿ ಅದನ್ನ ಟಚ್ ಮಾಡಿ ಸ್ಮೆಲ್ ನೋಡಿದ ತಕ್ಷಣ ಸ್ಮೆಲ್ ಬೇರೆ ಬರ್ತಾ ಇದ್ರು. ಅದು ಅಜ್ವಾನ್ ರೀ. ಇದು ಅಜ್ವಾನ್ ಸರಿ. ಇವೆಲ್ಲ ಮೆಡಿಸಿನ್ ಪ್ಲಾಂಟ್ಸ್. ಹ್ಞೂನ್ರಿ ಇದು ಆಗ್ಲೇ ಹೇಳಿದ್ರಲ್ಲ ಅದೆಲ್ಲ ಅದಲ್ರಿ ಹಾ ಅದದ್ರಿ ಇದು ಅಜ್ವಾನ್. ಇದು ಅಜ್ವಾನ್ ರೀ. ಹಾ ಅಜ್ವಾನ್ ಎಲ್ಲಿ ಬರೋದು ವಾಸನೆ ನೋಡ್ಲ ತೆಳಗಿನ ತೂಲ್ರಿ ಯಾವ್ದು ಎಲ್ಲಿ ಮುರೇರಿ ಹಾ ಹೌದೌದು ಅದ್ರಲ್ಲ ಈ ಗಾರ್ಡನ್ದಾಗ ಹಚ್ಚಿರ ಶೋನ್ ಆಗ್ತೈತ್ರಿ ಮನಿಗೆ ಉಪಯೋಗ ಮಾಡ್ಕೋಬೋದ್ರಿ ಇದು ಶೋ ಕಾಣ್ತೈತಿ ಅಲ್ರಿ. ಹ್ಞೂನ್ರಿ ಮೊದ್ಲಿಂದ ಗ್ರೀನ್ ಇತ್ರಿ ಹಾ ಈಗ ಬಾರ್ಡರ್ ವೈಟ್ ಬರೋದು ಅಂದ್ರೆ ಶೋ ಸಲುವಾಗಿ. ಹಾ ಪ್ರೈಸ್ ಏನ್ರಿ ಮೇಡಮ್? 100 ರೂಪೀಸ್ ರೀ. ಮೆಡಿಸಿನ್ದು ಬಿ 100 ದಿಂದ ಸ್ಟಾರ್ಟ್ ಆಗ್ತಾವ್ರಿ. ಇದು ಬಿ ರೀ ಯಾವ್ದ್ರಿ? ಇದು ಮಿಸ್ವಾಕ್ರ ಅದ ಸ್ವಾಕ್. ತಯಾರು ಮಾಡ್ತಾರಲ್ಲ ಹಾ ಹಾ ಅದು ಮಿಸ್ವಾಕ್. ಸರಿ ಸರಿ. ಅಮೃತ ಬಳ್ಳಿ. ಅಮೃತ ಬಳ್ಳಿ ಇದೆ ಶೋ ಕಲರ್. ಶೋ ಕಲ್ರಿ ಅಮೃತ ಬಳ್ಳಿ ಅವ್ರ ಹೆಸರು ಅಮೃತ ಬಳ್ಳಿ. ಹಾ ಹಾ ಎಲ್ಲಾಕು ಬರ್ತೈತ್ರಿ ಅದು. ಇದ್ರಿ ಪ್ರತಿಯೊಂದಕ್ಕೂ ಬರ್ತೈತ್ರಿ. ಸರಿ ಸರಿ ಸರಿ. ಈ ಪ್ರೈಸ್ ಸೇಮ್ ರೀ 100 ದಿಂದ ಸ್ಟಾರ್ಟ್ ರೀ. ಒಂದೆಲ್ಗ ನೆನಪಿನ ಶಕ್ತಿ ಇದೆ. ಇದ್ರಿ ಅದು ಚಾಪ ಅಲ್ರಿ ಚಾಪ ಗೌರಿ ಚಾಪ. ಇದ್ರಿ ಇದು ಅದು ಶೋಪ. ಸರಿ. ಎಲ್ಲ ತೆಗೆದ್ರಿ ಇದು ಯಾವ್ದು ಗಿಡ ರೀ? ಇದು ಗೊತ್ತ್ರಿ, ಇದು ಡಿಸೈನ್ ಗಾರ್ಡನ್ದಾಗ ಹಾಕ್ತಾರ. ಹಾ ರೀ ಬೋಗಣ ಇಡ್ಲಿ ರೀ. ಇದ್ರಿ ಅದು ಬಳ್ಳ ಗಿಡ ಆಗ್ತೈತ್ರಿ. ಅದು ಶೋಧನೆ ಹೂ ಆಗ್ತೈತ್ರಿ ಅದು. ಹಾ ಹಾ ಇವ್ ಯಾವ್ರಿ? ಇವು ಜಡೆ ಪ್ಲಾಂಟ್ ರೀ. ಇದು ಬೋನ್ಸಾಯಿ ಗಿಡ ರೀ. ಬೋನ್ಸಾ ಗಿಡ ಜಡೆ ಪ್ಲಾಂಟ್ ಅನ್ರಿ. ಹ್ಞೂನ್ರಿ ಸರಿ ಸರಿ. ಇದ್ ನೋಡ್ರಿ ಇದು ಒಂದೇಲಗಿರಿ ಇದು. ಈ ಒಂದೇಲಗಿರಿ ಇದು ಬ್ರಾಹ್ಮಿ ಅಂತ ಹೇಳ್ತಾರ್ರಿ. ಬ್ರಾಹ್ಮಿ. ಇದ್ 5 ವರ್ಷದಿಂದ ಒಳ್ಳೆ ಮಕ್ಳಿಗೆ ತಿನ್ಸ್ರಿ ಹಾ 10 ವರ್ಷ ತನಕ ಹಾಕ್ಬೋದ್ರಿ ಇದನ್ನ. 10 ವರ್ಷ ತನಕ ರೀ. ಹ್ಞೂನ್ರಿ ಹಾ ಅಂದ್ರೆ ಸಣ್ಣ ಮಕ್ಕಳಿಗೆ ಮೆಮೊರಿ ಪವರ್ ಮೆಮೊರಿ ಪವರ್ಗೆ ನೆನ್ಪಿನ ಶಕ್ತಿ ಹೆಚ್ಚಾಗ್ತೈತ್ರಿ. 10 ವರ್ಷ ಮಕ್ಳಿಗೆ ತಿನ್ಸ್ಬೋದ್ರಿ. ಇದ್ರ ಹೆಸರು ಏನ್ ಹೇಳಿದ್ರಿ? ಏನು ಹೇಳ್ರಿ? ಬ್ರಾಹ್ಮಿ ರೀ ಒಂದೇಲಗಿರಿ. ಬ್ರಾಹ್ಮಿ. ಬ್ರಾಹ್ಮಿ ಬ್ರಾಹ್ಮಿ ರೀ. 5 ವರ್ಷದ ಮಕ್ಕಳಿಗೆ ಹಾಕ್ತಂದ್ರ ಬುದ್ಧಿ ಶಕ್ತಿ ಹೆಚ್ಚಾಗತೈತಿ ಸ್ನೇಹಿತರೆ. ಈ ಪಾಟ್ 10 ವರ್ಷ ತನಕ ಹಾಕ್ಬೋದು. ಬುದ್ಧಿ ಶಕ್ತಿ ಹೆಚ್ಚಾಗತೈತಿ. ಬ್ರಾಹ್ಮಿ ಗಿಡ. ಈಗ ಏನಾರ ಅವ್ರು ತಿಂತಾರಲ್ರಿ ಹಾ ಅವಾಗ ಮಿಕ್ಸ್ ಮಾಡಿ ಹಾಕೋದ್ರಿ. ಅವ್ರ ಏನ್ ತಿಂತಿರ್ತಾರಲ್ಲ ಅದ್ರ ಮಿಕ್ಸ್ ಮಾಡಿ ಕೊಡೋದ್ರಿ. ಇದು ಪ್ರೈಸ್ ಸೇಮ್ ಅಲ್ಲ ರೀ ಮೇಡಮ್? 100 ಸ್ಟಾರ್ಟ್ 100. ಬ್ರಾಹ್ಮಿ 4. ಇದ್ರಿ ಅದು ಚಾಪ ಅಲ್ರಿ. ಚಾಪ. ಗೌರಿ ಚಾಪ. ಹಾ ಸ್ವಲ್ಪ ದೊಡ್ಡದು ಬರ್ತೈತಿ. ಇದ್ರಿ ಇದು ಬೆಳ್ಳುಳ್ಳಿ ರೀ. ಇದು ಯಾವ್ದ್ರಿ? ಇದ್ರಿ ಇದ್ರಿ ನೋಡ್ರಿ ಒಂದ್ ಎಲ್ಲಿ ಹಸ್ಕೊಂಡ್ ಸ್ಮೆಲ್ ನೋಡ್ರಿ. ನಡು ಹರಿಲ್ರಿ. ಅದ ಹೆಂಗ್ರಿ ಹೂ ಆಗಿ ಹೂ ವಾಸನೆ ಆಗ್ತೈತ್ರಿ. ಸೇಮ್ ಬೆಳ್ಳುಳ್ಳಿ ಟೇಸ್ಟ್ ವಾಸನೆ ಬರುತ್ತೆ. ಬೆಳ್ಳುಳ್ಳಿ ಟೈಪ್ ಬರ್ತೈತ್ರಿ. ಹೂ ಬರ್ತೈತಿ. ಹಾ ರೀ. ಅದು ವಾಸನೆ ಅಂದ್ರ ಈಗ ಅಡಿಗೆ ಏನು ಯೂಸ್ ಮಾಡಂಗಿಲ್ಲ. ಹಾ ಹಾ ಮುಂಗಾಡ್ ಬರಂಗಿಲ್ಲ ಮನೆ. ಅಂದ್ರೆ ಸೊಳ್ಳೆದು ಬರಂಗಿಲ್ರಿ ಇದನ್ನ ಹಾಕಿದ್ರ ರೀ. ಈ ಗಿಡ ರೀ, ಈ ಗಿಡ ಬೆಳೆಸಿದ್ರ ಸೊಳ್ಳೆದು ಜಾಸ್ತಿ ಬರಂಗಿಲ್ಲ. ಹಾ ಹಾ ಚಂದ ಬರ್ತೈತಿ. ವಾಸನೆಗೆ ಅಂದ್ರೆ ಬೆಳ್ಳುಳ್ಳಿ ವಾಸನೆಗೆ ಸೊಳ್ಳೆ ಬರಂಗಿಲ್ಲ. ಹಾ 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 ಅದ್ರ ಸಲುವಾಗಿ ಅದು ಅಡಿಗೆಗೆ ಅದೇನು ಯೂಸ್ ಮಾಡಿರ್ತೀವಿ. ಹಾ ಹಾ ರೀ. ಬಟ್ ಸೇಮ್ ಸ್ವಲ್ಪ ಸಿಮಿಲರ್ ಹಂಗ ಬರ್ದೈತ್ರಲ್ಲ ರೀ ಸ್ಮೆಲ್ ರೀ. ಇವು ಎಲ್ಲ ಶೋಕೇಸ್ ಸ್ಪಾಟ್ ರೀ ಇವ್ರಿ. ಹ್ಞೂನ್ರಿ. ಇವು ಸ್ಟಾರ್ಟಿಂಗ್ ಪ್ರೈಸ್ ರೀ. ಮತ್ತೆ ಇವ್ರ ಹೆಸರು ರೀ ಅವು
ಸೆಕೆಂಡ್ ಹ್ಯಾಂಡ್ಸ್ ಬರ್ತಾವ್ರಿ ಅವೆಲ್ಲ. ಹಾ ಹಾ ಇದು 50 ರೂಪೀಸ್ ಬರ್ತೈತ್ರಿ. ಅದ್ ಕಡೆದ 100 ರೂಪೀಸ್ ರೀ. ಅದ್ರ 100 ರೀ, ಇದು 50 ರೂಪೀಸ್ ರೀ. ಸರಿ ಸರಿ. ಇದ್ರಿ ಇದು ಯಾವ್ದ್ರಿ? ಅದು ಪಾಂಡ್ ಸಿಟಿ ಅಂತ ಬರೈತ್ರಿ. ಅದ ಚಳಿಗಾಲದಾಗ ಅಷ್ಟ ಪೂರ್ತಿ ರೆಡ್ ಆಗಿ ಬಿಡ್ತೈತ್ರಿ ಅದು. ಹೌದ್ರಿ ಚಳಿಗಾಲದಾಗ ಗ್ರೀನ್ ಇರ್ತೈತ್ರಿ. ಹಾ ಚಳಿಗಾಲ ಸ್ಟಾರ್ಟ್ ಆದ ಕೂಡಲೇ ಪೂರ್ತಿ ರೆಡ್ ಕಲರ್ ಹೂ ಬರ್ತೈತ್ರಿ ಅದು. ಚಳಿಗಾಲದಾಗ ಹೂ ತರ ಆಗ್ತೈತ್ರಿ ಅದು. ಚಳಿಗಾಲದಾಗ ಆಟೋಮೆಟಿಕ್ ರೆಡ್ ಟರ್ನ್ ಆಗ್ತೈತ್ರಿ. ಸರಿ ಸರಿ. ನೋಡಿ ಸ್ನೇಹಿತರೆ, ಪ್ರಕೃತಿಯಲ್ಲಿ ಎಂತೆಂತ ವಿಸ್ಮಯವಾದ ಗಿಡಗಳು ಇರ್ತಾವು. ಇದು ಯಾವ್ದ್ರಿ? ಅದು ಬ್ಲಾಕ್ ಫ್ಯಾಕ್ಸ್ ರೀ. ಅದು ಶೋ ಗಿಡನನ್ರಿ? ಜಸ್ಟ್ ಎಲ್ಲಿ ಅಷ್ಟ ಆದೈತಿ ಮುಂದ್ ಹೂ ಅದು ಹೂ ಇಲ್ಲ ಎಲ್ಲಿ ಅಷ್ಟ ರೀ ಗುಂಪಾಗಿ ಬೀಳ್ತೈತೇನ್ರಿ? ಹ್ಞೂ. ಇಲ್ಲೆಲ್ಲ ವೆರೈಟಿ ರೋಸ್. ಈ ರೋಸ್ ಸ್ಟಾರ್ಟಿಂಗ್ ಪ್ರೈಸ್ ಏನ್ರಿ? 50 ರೂಪಾಯಿ ಹಿಡ್ಕೊಂಡ್ 50 ರೂಪಾಯಿಂದ ಹಿಡ್ಕೊಂಡು ಸ್ಟಾರ್ಟ್ ಏನ್ರಿ? ಹಾ ಸರಿ ಸರಿ. ಕಲರ್ ಕಲರ್ ರೋಸ್ ಅದಾವ್ರಿ ಇಲ್ಲೆಲ್ಲ. ಹ್ಞೂ. ಇಲ್ಲಿ ಡಿಸಿ ಸಾಕಿದ್ರಿ? ಡಿಸಿ ಹೂ ಅದಾವಲ್ಲ ರೀ? ಡಿಸಿ ಹೂ ಅಲ್ಲಿ ಅದಾವಲ್ಲ ರೀ? ಸ್ವಲ್ಪ ಅವು ಸಿಮಿಲರ್ ಜರ ಡಿಸಿ ಹೂ ನಿಂಗೆ ಕಾಣ್ಬಿಡ್ರ ಅವು. ಇದ್ರಿ ಸೂರ್ಯಪ್ಪನ್ ಟೈಪ್. ಅದು ಗಜೇನಿಯರ್. ಅದು ಗಜೇನಿ ಅನ್ರಿ? ಹ್ಞೂ. ಹಾ ಹಾ. ಇದು ಅದು ಹೂ ಕಂಟಿನ್ಯೂಸ್ ಇರತ್ರಿ. ಕಂಟಿನ್ಯೂಸ್ ಅನ್ರಿ? ಹ್ಞೂ. ಪ್ರೈಸ್ ಏನ್ರಿ ಸರ್? ಇವು 50 ರೂಪಾಯಿ ಕೊಂದವ್ರಿ. 50 ರೂಪಾಯಿ ಕೊಂದನ್ರಿ? ಹ್ಞೂ. ಹಾ. ಇವು ಇಷ್ಟ ಸೈಜ್ ಬೆಳಿತಾವನ್ರಿ? ಇನ್ನೂ ಸ್ವಲ್ಪ ಬೆಳಗನೆ ಆಗ್ತದೆ, ಇನ್ನೂ ಸ್ವಲ್ಪ ದೊಡ್ಡ ಆಗ್ತಾವನ್ರಿ? ಹ್ಞೂ. ಸರಿ ಸರಿ. ಇವು ನಮ್ಮ ಅಲಂಕಾರಿಕ ಅದು ಏನಾದ್ರು ಫಂಕ್ಷನ್ ಅದು ನಾವು ಡೆಕೋರೇಷನ್ ಯೂಸ್ ಮಾಡ್ತೀವಲ್ಲ ರೀ? ಹ್ಞೂ. ಅವ ಪ್ಲಾಂಟ್ಸ್ ಅದಾವ್ರು. ಹ್ಞೂ. ಇದು ಗುಲಾಬಿ ರೋಸ್ ರೀ. ರೋಸ್ ರೀ. ಇಲ್ಲೂ ಇದಂಗೇನು ಇಷ್ಟು ಹೂ ರೀ ಈ ರೋಸ್ ಗಿಡಕ್ರಿ? ಅದು ಜಾರಿ ಸೇಮ ಬರತ್ರಿ. ಗ್ರಾಫ್ಟೆಡ್ ಐತ್ರಿ ಅದು. ಗ್ರಾಫ್ಟೆಡ್ ರೀ. ಅದ್ರ ಇಷ್ಟು ಹೂ ಅದಾವಲ್ಲ ರೀ? ಹೂ ಕಂಟಿನ್ಯೂಸ್ ಇರತ್ರಿ ಇದಕ್ರಿ? ಹ್ಞೂ. ಮಳೆಗಾಲ ಬ್ಯಾಸಿಗೆ ರೀ? ಹ್ಞೂ. ಹಾ ಹಾ ರೀ. ಇದು ಪ್ರೈಸ್ ರೀ? ಇವು ತರು ಅದಾವನೇನ್ರಿ? ಇದು ಅದಾವಲ್ರಿ? ಅದಾವ್ರಿ? ಹ್ಞೂ. ಇವು 50 ರೂಪೀಸ್ ಅಲ್ಲ ರೀ? ಹ್ಞೂ. 50. ಮತ್ತ ಅಲ್ಲಿ ದೇಸಿ ಹೂ ಹಾಕಿದ್ರಲ್ಲ ವೈಟ್ ರೀ ಮತ್ತೆ ಯೆಲ್ಲೋ ರೀ? ಹ್ಞೂ. ಅವತ್ರ ಪ್ರೈಸ್ ರೀ? ಅವ 100 ರೂಪಾಯಿ ಅದಾವ. 150 ಐತ್ರಿ. 100 ರೂಪಾಯಿ. ಅದು ಜರ್ಬೇರ ಬರತ್ರಿ. ಅದು ಜರ್ಬೇರ ರೀ. ಜರ್ಬೇರಾ? ಹ್ಞೂ. ಜರ್ಬೇರಾ ದೇಸಿ. ವೈಟ್ ಯೆಲ್ಲೋ ರೀ? ವೈಟ್ ಐತ್ರಿ, ಯೆಲ್ಲೋ ಐತ್ರಿ, ಪಿಂಕ್ ಐತಿ. ಎಲ್ಲ ಮಿಕ್ಸ್ ಹೂ ಬರುತ್ತೆ. ಮಿಕ್ಸ್ ಬರುತ್ತೆ. ಅಲ್ಲಿ ಮೊಗ್ಗ ಐತಿ. ಹ್ಞೂ. ಸ್ವಲ್ಪ ರೆಡ್ ಆಗೈತಿ. ಎಷ್ಟ್ರಿ? 100 ದಿಂದ ಸ್ಟಾರ್ಟ್ ಅಲ್ಲ? ಹ್ಞೂ. ಸರಿ ಸರಿ ಸರಿ. ಅದು ಅಲ್ಲ ರೀ? ಏನಿನ್ನ ಎಲ್ಲಿ ಉಳ್ದವ್ರಿ ಮಾತ್ರ ಹೇಳೋರಿ? ಆಗೇತ್ರಿ. ಐತ್ರಿ? ಹಾ. ಇನ್ನ ಸ್ವಲ್ಪ ಅಲ್ಲಿ ಮಾಣಿಗಿಟ್ಟ ಸ್ವಲ್ಪ ಉಳ್ದ ಅಷ್ಟೇ ರೀ. ಹೋಗಿ ಬರ್ರಿ? ಹ್ಞೂ. ಬರಿಲ್ಲ ರೀ. ಜನ ಬರ್ತಿರ್ತಾರ್ರಿ ಸರ್ ಅಂತ ಒಯ್ಯಾಕ್ರಿ ನಿಮ್ ಕಡೆ ರೀ? ಬರ್ತಾರ್ರಿ. ಹಾ. ಇಲ್ಲಿ ಮಳೆ ಆಯ್ತಂದ್ರ ಒಯ್ತಾರಿ. ಮಳೆ ಆಗ್ಲಿಕ್ಕೆ ಒಯ್ಯಾಗಿಲ್ರಿ. ಹಾ. ನಿಮ್ದು ಎಜುಕೇಶನ್ ರೀ ಸರ್? ಹಾ ಹಾ. ಬರ್ರಿ ಅಲ್ಲಿ ನೋಡ್ಕೊಂಡು ಅಲ್ಲಿ ಹೋಗ್ರಲ್ಲ ಅಲ್ಲಿ ಮೇಡಮ್ ಹೇಳ್ದಾರ್ರಿ. ನಿಮ್ದು ಎಜುಕೇಶನ್ ರೀ ಸರ್? ಕಾಲೇಜ್? ನಾ ಕಾಲೇಜ್ ಹೋಗ್ತೇನ್ರಿ. ಹಾ ಹಾ. ಇವತ್ತು ರಜಾ ನಂತರ? ಹಾನ್ರಿ. ಅದೇ ರೀ. ಇದನ್ನೆಲ್ಲ ಮೇಡಮ್ ಅವರ ನೋಡ್ತಾರ್ರಿ? ಹ್ಞೂ. ಮೇಂಟೆನೆನ್ಸ್ ರೀ? ಹ್ಞೂ. ಹಾ ರೀ. ಇವು ಮಾವಿನ ಹಣ್ಣು ತರುವುಗಳು ಸಿಗ್ತಾವ ಸ್ನೇಹಿತರೆ ಇಲ್ಲಿ? ಪ್ರೈಸ್ ರೀ ಸರ್? ಇದು ಪ್ರೈಸು 250 ಸ್ಟಾರ್ಟಿಂಗ್ ಐತ್ರಿ. 200 ಸ್ಟಾರ್ಟಿಂಗ್ ಪ್ರೈಸ್ ಐತ್ರಿ. ಹಾ ಹಾ. ಜವಾರಿ ಏನ್ರಿ? ಇದು ಗ್ರಾಫ್ಟೆಡ್ ಬರತ್ರಿ. ಅದು ಗ್ರಾಫ್ಟೆಡ್ ರೀ? ಹ್ಞೂ. 250 ಸ್ಟಾರ್ಟ್ ರೀ? ನಮ್ ಕಡೆ ಆಪೂಸ್ ಸಿಗ್ತೈತ್ರಿ, ಗೋವಾ ಸಿಗ್ತೈತ್ರಿ, ಕೇಸರ್ ಬೇಕಾರ ಸಿಗ್ತೈತ್ರಿ. ಕೇಸರ, ಗೋವಾ, ಆಪೂಸ್. ದೊಡ್ಡ ಸೈಜ್ ಬೇಕಾರ ದೊಡ್ಡ ಸೈಜ್ ವೆರೈಟಿ ಬ್ರೀಡ್ ಸಿಗ್ತಾವ ಸ್ನೇಹಿತರೆ. ಇಲ್ಲಿ ವಿಸಿಟ್ ಕೊಡ್ರಿ. ಇಲ್ಲೇ ನಿಮ್ಗೇನು ಕಾಣ್ತಾ ಇದಿಲ್ಲ ಬೋರ್ಡ, ಹೈವೇ ಬೋರ್ಡ, ಮಾಲಿಂಗ್ಪುರ್ ಟು ನಿಪ್ಪಾಣಿ ಟು ಮಾಲಿಂಗ್ಪುರ್ ರೋಡ್. ಇಲ್ಲೇ ಹೈವೇ ಬಾಜುಕ ಐತಿ ಇವ್ರದ ತೋಟ. ಇಲ್ಲಿ ವಿಸಿಟ್ ಕೊಡ್ರಿ. ಜೋಡಟ್ಟಿ ಅಂತ ಊರಿನಲ್ಲಿ ಅದಾರ ಅವ್ರ. ಅಲ್ಲಿ ಹೋಗ್ರಿ ಸರ್? ಬರ್ರಿ. ಟೋಟಲ್ ಎಷ್ಟು ಆಳ್ ಅದಾವ್ರಿ ಸರ್ ಇಲ್ರಿ? ಏನ್ರಿ ಮೇಂಟೆನೆನ್ಸ್ ಅಂದ್ರೆ ಎಲ್ಲ ಆರೈಕೆದು ಮಾಡಕ್ರಿ? ಹ್ಞೂ. ಎಷ್ಟು ಜನ ಆಳ ಇಟ್ಟಿದ್ದಾರೆ? ಲೇಬರ್ಸ್ ರೀ? ಲೇಬರ್ಸ್ ರೀ ಅಂದ್ರ ಒಂದು 9-10 ಮಂದಿ ಇದ್ದಾರ್ರಿ. 9-10 ಜನ ರೀ. ಅಲ್ಲೂ ಇನ್ನೊಂದ್ ತೋಟ ಐತ್ರಿ ನಮ್ದು. ಹಾ ಹಾ ರೀ. ಅಲ್ಲೂ ಹೊಲ್ದಾಗ ಬಂದ್ರ ಹೊಲ್ದಾಗ ನೋಡ್ಕೋದ್ರಿ. ಇತ್ತು ಮಾಡ್ತಾರ.
ಸರಿ ಸರಿ ಸರಿ. ಇದು ಯಾವ ಗಿಡ ರೀ? ಅದು ಇದ್ರಿ ಗೊತ್ತಿಲ್ಲ ಮೇಡಮ್ ಅವ್ರಿಗೆ ಗೊತ್ತಿರ್ಬೋದು. ಅದ್ ಹೆಸರು ಇಲ್ರಿ ಆತವ್ರಿ, ಯಾಕಂದ್ರ ರೀ ಸಾವಿರಾರು ತನಕ ಗಿಡಗಳು ಅದಾವಲ್ಲ ರೀ ಇಲ್ಲಿ, ವೆರೈಟಿ ರೀ. ಅವ್ರ ಮೇಡಮ್ಗಳಿಗೆ ಜಾಸ್ತಿ ಪರಿಚಯ ಇರ್ತೈತ್ರಿ. ಅಲ್ಲಿಯೂ ಕಲರ್ ದಾಸವಾಳ ಹೂ ಇದೆ. ಇಲ್ಲಿ ಯಾವ್ದು ಹೇಳಿದ್ರಲ್ಲ ರೀ ಮೇಡಮ್ ರೀ? ಅಲ್ಲ ನೋನಿ ಗಿಡ ಹೇಳ್ರಿ. ನೋನಿ ಗಿಡ ರೀ ಎಲ್ರಿ? ಈ ಕಡೆ ಏನ್ರಿ? ಅಮೃತ್ ನೋನಿ ಅಲ್ಲಿ ಈ ಕಡೆ ಒಳಗೆ ಹೋಗ್ಬೇಕೇನ್ರಿ? ಹ್ಞೂನ್ರಿ ಬರ್ಲಿ ಹೆಂಗ್ ಹೋಗುದ್ರಿ? ಇದ್ ಮಾಡ್ಯಾರ ಜಂಪ್ ಮಾಡೋಣ್ರಿ. ಎಲ್ಲಿ ಇವ್ ನೋಡ್ರಿ ಅಮೃತ್ ನೋನಿ? ಅಮೃತ್ ನೋನಿ ಗಿಡ ಇದೆ. ಹಾ ಇದ್ರ ಪ್ರೈಸ್ ರೀ? ಇವು 100 ರೂಪಾಯಿ ಒಂದು 100 ರೂಪಾಯಿ ರೀ. ಇದೇನ ಶೋಕೇಸ್ ಗಿಡನು ಪ್ಲಾಂಟ್ಸ್? ಪ್ಲಾಂಟ್ಸ್ ಕಾಯಿ ಆಗ್ತತ್ರಿ. ಈಗ ಅದ ಕಾಯಿ ಆದ ಕೂಡಲೇ ಕಾಯಿ ಜ್ಯೂಸ್ ಮಾಡಿ ಕೊಡ್ತಿಕೋರಿ. ವೇಟ್ ಹೆಚ್ಚಾಗಿರ್ತಾರಲ್ಲ ರೀ, ವೇಟು ಕಡಿಮೆ ಆಗ್ತೈತ್ರಿ. ಅದು ಕಾಯಿ ಜ್ಯೂಸ್ ಮಾಡಿ ಕುಡಿಯೋದ್ರಿ ಏನ್ ಮಾಡ್ಬೋದು? ಹ್ಞೂ ಏನ್ ಮಾಡ್ಬೋದ್ರಿ. ಸರಿ ಸರಿ ಸರಿ. ಅಮೃತ್ ನೋನಿ ಅಲ್ಲ ರೀ? ಹ್ಞೂನ್ರಿ. ಪ್ರೈಸ್ ಹೇಳಿದ್ರಿ? ಇವು 100 ರೂಪಾಯಿ ರೀ. 100 ರೂಪಾಯಿದಿಂದ ರೀ? ಹ್ಞೂನ್ರಿ. ಇದು ವೇಟ್ ಲಾಸ್ ಮಾಡ್ಬೋದ್ರಿ, ಅಂದ್ರೆ ತೂಕ ಕಡಿಮೆ ಮಾಡ್ಬೋದು ಹ್ಞೂನ್ರಿ. ಜ್ಯೂಸ್ ಮಾಡಿ ಕುಡಿದ್ರಿ. ಸರಿ ಸರಿ ಸರಿ. ಅಂದ್ರೆ ಮೆಡಿಸಿನ್ ಇದಾರೆ? ಮೆಡಿಸಿನ್ ಅಲ್ರಿ. ಸರಿ ಸರಿ ಸರಿ. ಅವು ಹಿಂದೂನೇ ಯಾವ್ರಿ? ಅದ ಟೆಕೋಮಲ್ರಿ, ಅದು ಟೆಕೋಮರ್. ಅದು ಅದ ಪರ್ಪಲ್ ಬರೈತಿ ಹೂ. ಪರ್ಪಲ್ ಹೂ ಬರತೈತಿ? ಪರ್ಪಲ್ ಕಲರ್ ಹೂ ಆಗ್ತದೆ, ಟೆಕೋಮರ್ ಅದ. ಬಟ್ ಟೋಟಲ್ ಇಷ್ಟೆಲ್ಲ ವೆರೈಟಿ ಪ್ಲಾಂಟ್ಸ್ ಅದು ಅದಾವು. ವಿಸಿಟ್ ಕೊಡ್ರಿ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅದು ಅನ್ರಿ ಸರ್? ಆಗಿದಾವ್ರಿ. ಹಾ ರೀ. ಇದು ದಾಸವಾಳ ಹೂ ಕಲರ್ ಐತಿ. ಹ್ಞೂನ್ರಿ. ದಾಸವಾಳ ಹೂ ಎಷ್ಟಂದ್ರಿ ಇವು ತರೂರಿ? ಇವು 100 ರೂಪಾಯಿ ಸ್ಟಾರ್ಟಿಂಗ್ ಹಿಡ್ಕೊಂಡಾರ. 100 ರೂಪಾಯಿ ಕಲರ್. ಇದೊಂದು ಇದ್ರಿ ಕೋನೋಕರ್ಪಸ್ ಹತ್ರ ಇದೆ. ಕೋನೋಕರ್ಪಸ್ ರೀ? ಇದ ನೆರಳು ಆಗ್ತೈತ್ರಿ. ಮತ್ತ ಈಗ ಬಾರ್ಡರ್ ಹಚ್ತಾರಲ್ಲ ರೀ, ಬಾರ್ಡರ್ಗೂ ಹಚ್ತಾರಂದ್ರಿ. ಈ ಕಂಪೌಂಡ್ ಸೈಡ್ ಹತ್ರಿ ಅದಕ್ಕೂ ಹಚ್ತಾರಂದ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ನೋಡ್ತಾ ಇದ್ದೀರಿ ಗೋಪಾಲ್ ಖೋತ್ ಅವ್ರ ತೋಟ, ನಿಪ್ಪಾಣಿ ಟು ಮಾಲಿಂಗ್ಪುರ, ಜೋಡಟ್ಟಿ ಗ್ರಾಮ, ರಾಯಬಾಗ್ ತಾಲೂಕು. ಇವರು ಅವ್ರ ಅಳಿಯ, ತಮ್ಮ ಹೆಸರು ಏನ್ ಹೇಳಿದ್ರಿ ಸರ್? ವಿಶ್ವನಾಥ್ ರೀ. ವಿಶ್ವನಾಥ್. ಅಡ್ರೆಸ್ ರೀ? ಕಮ್ತಿ. ವಿಶ್ವನಾಥ್ ಕಮ್ತಿ ಅವರು. ಇವರು ಗೋಪಾಲ್ ಖೋತ್ ಅವರ ಅಳಿಯ. ಇವರೇ ನಮಗೆ ಸಾಧ್ಯವಾದಷ್ಟು ಎಲ್ಲಾನು ಪರಿಚಯ ಮಾಡಿದ್ರು. ಈ ತೋಟಕ್ಕೆ ಒಂದು ವಿಸಿಟ್ ಕೊಡ್ರಿ. ನಿಮಗೆ ಕೃಷಿಗೆ ಸಂಬಂಧಪಟ್ಟ ಗಿಡಗಳು ಇರ್ಬೋದು, ಆಮೇಲೆ ಮರದ ತರವುಗಳು ಇರ್ಬೋದು, ಆಮೇಲೆ ಸಸಿಗಳು, ಆಮೇಲೆ ವೆರೈಟಿ ಬಿಲ್ಡಿಂಗ್ ಡೆಕೋರೇಷನ್ಸ್ಗೆ ಏನೇನು ಪ್ಲಾಂಟ್ಸ್ ಬೇಕಲ್ಲ ಅದಿರ್ಬೋದು. ಆಮೇಲೆ ಫಂಕ್ಷನ್ ಹಾಲ್ಕ ಹೂವಿನ ಗಿಡಗಳು ಅಂದ್ರೆ ಡೆಸಿ ಇರ್ಬೋದು, ಅದ್ರಾಗ ವೆರೈಟಿ ಇರ್ಬೋದು. ದಾಸವಾಳದಾಗ ವೆರೈಟಿ ಅದಾವು, ಗುಲಾಬಿ ಹೂಗಳದೊಳಗೆ ವೆರೈಟಿ ಅದಾವು. ಆಮೇಲೆ ಇನ್ನಿತರ ಮುಖ್ಯವಾಗಿ ಮೆಡಿಸಿನ್, ಆರೋಗ್ಯಕ್ಕೆ ಏನು ಬೇಕಲ್ಲ ಆ ಮೆಡಿಸಿನ್ ಪ್ಲಾಂಟ್ಸ್ಗಳನ್ನ ಇವ್ರ ಇಲ್ಲಿ ಬೆಳೆಸ್ತಾ ಇದ್ದಾರೆ. ತರುವುಗಳು ಸಿಗ್ತಾವು, ಅಗದಿ ರೀಸನೇಬಲ್ ರೇಟ್ದಾಗ ಮಾರ್ತಾರು. ಒಮ್ಮೆ ವಿಸಿಟ್ ಕೊಡ್ರಿ. ಅದಲ್ಲದೆ ಮತ್ತು ಈ ನಮಗೆ ಹಣ್ಣು ಅಂದ್ರೆ ತೆಂಗಿನ ಮರ ಇರ್ಬೋದು, ಆಮೇಲೆ ಮಾವಿನ ಮರ ಇರ್ಬೋದು, ಆಮೇಲೆ ಲಿಂಬು, ಆಮೇಲೆ ಇತರೆ ಮತ್ತು ಬೇರೆ ಹಣ್ಣಿನ ತರುವುಗಳು ಇಲ್ಲಿ ಸಿಗ್ತಾವು. ಇವೆಲ್ಲಾನು ಇಲ್ಲಿ ನೀವು ಒಮ್ಮೆ ವಿಸಿಟ್ ಕೊಡ್ರಿ. ಆಮೇಲೆ ಪಾಟ್ಸು ಮಾರ್ತಾರ ಅವ್ರ, ಅಂದ್ರೆ ಇವು ನಮ್ಮ ಹೂಜಿ ಅಂತೀವಲ್ಲ ನಾವು ಪಾಟ, ಅವನ್ನ ಅಂದ್ರೆ ಮಡಿಕೆಗಳು, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಡ್ರಿಪ್, ಸ್ಪ್ರಿಂಕ್ಲರ್, ಅದನ್ನ ಬೆಳವಣಿಗೆಗೆ ಏನೇನು ಬೇಕು ಅದ್ರ ಎಲ್ಲಾನು ಹೇಳ್ತಾರ ಅವ್ರ. ನೀವು ಗಿಡಗಳು ಒಮ್ಮೆ ಹೋದ್ರಂದ್ರೆ ಅವು ಸ್ಪ್ರಿಂಕ್ಲಿಂಗ್ ಹೆಂಗ್ ಮಾಡ್ಬೇಕು, ಅಂದ್ರೆ ಈಗ ಮಳಿಗೆ ಅದು ಕೆಲವಟ್ಟು ವಾತಾವರಣಕ್ಕೆ ಅವು ಗಿಡಗಳು ಹೊಂದಂಗಿಲ್ಲ, ಅದ್ರದ್ದೇನು ನಿಮ್ಗೆ ಗೈಡೆನ್ಸ್ ಗೊತ್ತಿರಂಗಿಲ್ಲ. ಬೇರೆ ಕಡೆ ಅದು ತಂದ್ರಿ ಅಂದ್ರೆ ಇವ್ರ ಕಡೆ ಇಲ್ಲಿ ಬಂದು ಒಮ್ಮೆ ವಿಸಿಟ್ ಕೊಟ್ರಿ ಅಂದ್ರೆ ನಿಮಗೆ ಅವ್ರು ಹೇಳ್ತಾರು ಈ ಪಾಟ್ ಒಂದು ಹಣ್ಣಿನ ಗಿಡ ಅಥವಾ ಒಂದು ಯಾವ್ದಾದ್ರು ಒಂದು ಹೂವಿನ ಗಿಡ ಹೋದ್ರಿ ಅಂದ್ರೆ ಇಷ್ಟ ನೆರಳಿಗೆ, ಆಮೇಲೆ ಇಷ್ಟ ಟೆಂಪ್ರೇಚರ್ ಕೊಡ್ಬೇಕು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರು. ಆಮೇಲೆ ಮಣ್ಣಿನ ಗುಣಮಟ್ಟ ಎಷ್ಟು ಇರಬೇಕು ಅದು ಬೆಳಿಬೇಕಾದ್ರೆ, ಆಮೇಲೆ ಅದಕ್ಕೆ ನೀರಿನ ಪ್ರಮಾಣ ಎಷ್ಟು ಕೊಡಬೇಕು, ಅದಕ್ಕೆ ಗೊಬ್ಬರ ಹಾಕಬಾರ್ದು, ಕೃತಕವಾದ ಗೊಬ್ಬರ, ಅದನ್ನೆಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೇಳ್ಕೊಂಡು ಇವ್ರ ಮಾದರಿಯಲ್ಲಿ ನೀವು ನಡೆದ್ರೆ ನೀವು ಒಬ್ರು ಯಶಸ್ವಿ ಕೃಷಿಕರ ಆಗ್ತೀರಿ. ಆಮೇಲೆ ನಿಮ್ಮ ಅಲಂಕಾರ ಬಿಲ್ಡಿಂಗ್ಗಳನ್ನ ವಿಜೃಂಭಣೆಯಿಂದ ಇಡ್ಬೋದಂತ ಈ ವಿಡಿಯೋನ ಮುಖಾಂತರ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಹಿಡಿಸಿತ್ತಂತ ಅನ್ಕೊಳ್ತೀನಿ. ಮತ್ತೆ ವಿಸಿಟ್ ಕೊಡ್ತಾ ಇದ್ದೀರಿ ನಮ್ಮ ಚಾನಲ್ಕ. ನಿಮಗೆ ಹೇಗೆ ಅನಿಸ್ತೀರಿ ಸರ್ ನಮ್ಮ ಚಾನಲ್ ಓದ್ತಿಂದ್ರೆ?
ನಿಮ್ದು ಚಲೋ ಐತ್ರಿ. ಚಲೋ ಐತಲ್ಲ ರೀ? ಹ್ಞೂ. ಖುಷಿ ಅನಿಸ್ತಲ್ಲ ರೀ? ಖುಷಿ ಆಯ್ತು. ಆಯ್ತ್ರಿ. ಅದೇ ರೀ. ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಗೋಪಾಲ್ ಕೋತ್ ಅವ್ರ ತೋಟ, ನಿಪ್ಪಾಣಿ ಟು ಮಾಲಿಂಗ್ಪುರ್ ರೋಡ್. ನಮಸ್ಕಾರ.